ಕಾರ್ಯಕ್ರಮಕ್ಕೆ ಆತ್ಮೀಯ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಪುನೀತ್ ನಿವಾಸ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ತುಂಬಾ ಆತ್ಮೀಯತೆ ಬೆಳೆಯುವಂತ ಒಂದು ಟೈಟ್ಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಕನ್ನಡಿಗರ ಚಿತ್ರ ಪ್ರೇಮಿಗಳ ಹೃದಯದಲ್ಲಿ ಪುನೀತ್ ನಿವಾಸ ಶಾಶ್ವತವಾಗಿ ನೆಲೆ ಕೊಟ್ಟಿದ್ದಾರೆ. ಪುನೀತ್ ಅವರಿಗೆ ಅವರ ಹೃದಯದಲ್ಲಿ ಆಕ್ಚುಲಿ ಪ್ರತಿಯೊಬ್ಬ ಪ್ರೇಕ್ಷಕನು, ಪ್ರತಿಯೊಬ್ಬ ಅಭಿಮಾನಿಯು ಹೃದಯದಲ್ಲಿ ಇಟ್ಕೊಂಡಿರುವಂಥ ಹೆಸರೇ ಪುನೀತ್ ನಿವಾಸ ಅನ್ನೋದು. ಆ ಸ್ಥಾನವನ್ನು ಅವನು ಕೊಟ್ಟಿದ್ದಾನೆ ಇವತ್ತು. ಇದು ಬಹಳ ವಿಶೇಷವಾದ ಚಿತ್ರ. ಇದು ಸಿನಿಮಾ ಅಂತ ಹೇಳಲಿಕ್ಕೆ ನಾನು ಖಂಡಿತ ಇಷ್ಟಪಡಲ್ಲ. ಇದೊಂದು ವಿಶೇಷವಾದಂಥ ಒಂದು ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ, ಇದು ಮನರಂಜನೆಗಾಗಿ ಅಥವಾ ಹಣಕ್ಕಾಗಿ ಅಥವಾ ದೊಡ್ಡ ಹೆಸರು ಮಾಡೋಕ್ಕೋಸ್ಕರ ಮಾಡಿದಂಥ ಸಿನಿಮಾ ಅಲ್ಲ. ಇದು ಒಬ್ಬ ಎಸ್ ಮೋಹನ್ ಅನ್ನ ನಿರ್ಮಾಪಕ ಅವರು ಪುನೀತ್ ಮೇಲೆ ಇಟ್ಟಂತ ಅಭಿಮಾನ ಅಂತ ಹೇಳ್ತಿರೋ, ಪ್ರಾಣ ಅಂತ ಹೇಳ್ತಿರೋ, ಗೌರವ ಅಂತ ಹೇಳ್ತಿರೋ, ಎಲ್ಲಕ್ಕೂ ಮಿಗಿಲಿ ಮೀರಿದಂತ ಒಂದು ಶಕ್ತಿ. ಸರ್ ಪ್ರೆಸ್ ಮೀಟ್ ನಡೀತದೆ. ಮಿಗಿಲಾದಂಥ ಶಕ್ತಿ ಆ ಮೋಹನಲ್ಲಿ ಪುನೀತ್ ಬಂದು ಕೂತ್ಕೊಂಡು ಒಂದು ಅಭಿಮಾನವನ್ನು ತುಂಬಿದ್ರು. ಸೊ ಅವರು ಇದು ಎರಡನೇ ಸಿನಿಮಾ ಮೋಹನ್ ಅವ್ರದ್ದು. ಮೊದಲನೇದು ಸಂಜೀವ ಅನ್ನೋ ಒಂದು ಸಿನಿಮಾ ಮಾಡಿದ್ರು, ಶ್ರೀನಗರ ಕಿಟಿ ಅಭಿನಯದ ಸಿನಿಮಾ. ಅದು ಅದಾದ ನಂತರ ಸಿನಿಮಾ ಮಾಡಕ್ ಹೋಗಲಿಲ್ಲ, ಯಾಕಂದ್ರೆ ಅವರು ಬಿಲ್ಡರು ತುಂಬಾ ಬ್ಯುಸಿ ಇದ್ರು. ಪುನೀತ್ ಅವರ ಎಷ್ಟು ಅಭಿಮಾನಿ ಅಂದ್ರೆ ಅವ್ರಿಗಾಗಿ ನಾನೇನೋ ಒಂದು ಕೊಡುಗೆ ಕೊಡಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂತ ಬಂದ್ಮೇಲೆ ಅವರನ್ನು ನಾವೆಲ್ಲರೂ ಕಳ್ಕೊಂಡ್ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಆಗಿ ಇವರ ಒಂದು ಕನಸೇನಿತ್ತು, ಪುನೀತ್ ರಾಜ್ಕುಮಾರ್ ಅವರ ಕನಸೇನಿತ್ತು, ಆ ಕನಸನ್ನು ನಾನೇನು ಮಾಡ್ಲಿಕ್ಕಾಗಲ್ಲ. ಆದರೂ ಕೂಡ ಒಂದು ಸಿನಿಮಾ ಮುಖೇನ, ಒಬ್ಬ ಯುವಕರ ಮುಖೇನ ಅವರ ಕನಸನ್ನು ಈಡೇರಿಸಕ್ಕೆ ನಾನೊಂದು ಪ್ರಯತ್ನ ಪಡ್ತೀನಿ, ಕಥೆಯ ಮೂಲಕ, ಪಾತ್ರದ ಮೂಲಕ ಅನ್ನೋ ಒಂದು ಕಲ್ಪನೆಯನ್ನು ಇಟ್ಕೊಂಡು ಅದ್ಭುತವಾದಂಥ ಒಂದು ಕಥೆಯನ್ನು ಮಾಡಿದ್ರು. ಅದಕ್ಕೆ ನನ್ನ ಹೆಸರು ಬರೆದಂಥ ನಾಗೇಂದ್ರ ಪ್ರಸಾದ್, ಕನ್ನಡ ಚಿತ್ರರಂಗದಲ್ಲಿ 30 ವರ್ಷಕ್ಕೂ ಹೆಚ್ಚು ಅನುಭವ ಇರುವಂಥ ನಿರ್ದೇಶಕರು, ಪುಟ್ಟಣ್ಣ ಕಣಗಾಲರುವಂಥ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಅನುಭವಿ. ಸೊ ಇಂಥ ಕಥೆಗೆ ಅವರೇ ಸೂಕ್ತ ಅಂತ ಮೋಹನ್ ಅವರು ಆಯ್ಕೆ ಮಾಡಿ ಅವರ ನಿರ್ದೇಶನವನ್ನು ಕೊಟ್ಟು ಇಡೀ ತಂಡ ಸೇರಿ ಕಟ್ಟಿರುವಂಥ ಸುಂದರವಾದ ಮನೆನೇ ಈ ಪುನೀತ್ ನಿವಾಸ. ಈ ಚಿತ್ರದ ಟೈಟ್ಲ್ ಹೇಳ್ಬೇಕಾದ್ರೆ ಸ್ವಲ್ಪ ಜವಾಬ್ದಾರಿ ಇರ್ತದೆ, ಸ್ವಲ್ಪ ಭಯ ಬರುತ್ತೆ. ಯಾಕೆಂದ್ರೆ ಕಸ್ತೂರಿ ನಿವಾಸ ಆದಮೇಲೆ ಆ ಕಸ್ತೂರಿ ನಿವಾಸದ ಒಂದು ಅತ್ಯುತ್ತಮವಾದ ಕುಡಿ ಪುನೀತ್ ಅವರ ನಿವಾಸವನ್ನು ಇಡಬೇಕಾದ್ರೆ 10 ಸತಿ ಯೋಚನೆ ಮಾಡಬೇಕು. ಆಗ ಇಡೀ ತಂಡ ಭೇಟಿ ಮಾಡಿದ್ದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಭೇಟಿ ಮಾಡಿ ಈ ರೀತಿಯ ಒಂದು ಕತೆ ಮಾಡ್ಕೊಂಡಿದ್ದೀವಿ, ಪುನೀತ್ ನಿವಾಸ ಒಂದು ಸಿನಿಮಾ ಮಾಡ್ತೀವಿ ಅಂದಾಗ ಮನಸಾರೆ ಹಾರೈಸಿ ನಿಮ್ಗೆ ಏನು ಸಹಕಾರ ಬೇಕೋ ಕೊಡ್ತೀನಿ, ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀರಿ, ಒಳ್ಳೇದಾಗಲಿ ಮಾಡಿ ಅಂತೇಳಿ ಶುಭ ಹಾರೈಸಿ ಕಳಿಸಿದ ಮೇಲೆ ಇಡೀ ಚಿತ್ರೀಕರಣ ಹೂವು ಎತ್ತದಂಗೆ ಅಂದ್ಕೊಂಡಂತೆ ಮುಗಿಸಿದ್ದಾರೆ. ಅದ್ಭುತವಾಗಿ ಮೂಡ್ ಬಂದಿದೆ. ಈ ಚಿತ್ರದ ಟ್ರೈಲರ್ ಲಾಂಚ್ಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಪುಟ್ಟಸ್ವಾಮಿ ಅವರ ದೊಡ್ಡಪ್ಪನ ಅವರ ತಮ್ಮನ ಮಗ ನಮ್ಮ ಗ್ರೀನ್ ಹೌಸ್ ವಾಸು ಅವರು ಬಂದಿದ್ದಾರೆ. ಆ ವಂಶದ ಕುಡಿಯಿಂದಲೇ ನಾವು ಅದನ್ನು ಬಿಡುಗಡೆ ಮಾಡಿಸೋ ಒಂದು ಯೋಗ ಮತ್ತು ನಮಗೆ ಸಿಕ್ಕಿದೆ. ಹಾಗೆ ಹೆಚ್ಚೊತ್ತು ನಾವು ಕಾಯೋದು ಬೇಡ. ದಯವಿಟ್ಟು ನಮ್ಮ ವಾಸು ಅವರು ದಯವಿಟ್ಟು ವೇದಿಕೆಗೆ ಬಂದು ಪುನೀತ್ ನಿವಾಸ ಚಿತ್ರದ ಟ್ರೈಲರ್ ಲಾಂಚ್ ಅಂತ ಹೇಳಿ ಮತ್ತೆ ಬಂದು ಕೂತ್ಕೊಂಡ್ಮೇಲೆ ಮತ್ತೆ ನಿಮ್ಮನ್ನ ವೇದಿಕೆ ಕರಿತೀವಿ, ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ಬೇಕು ಅಂತ ಕೇಳ್ಕೊತೀವಿ. ಪ್ಲೀಸ್.
ಎಲ್ರಿಗೂ ನಮಸ್ಕಾರ. ಒಂದೆರಡು ದಿನ ತಡವಾದ್ರೂ ಕೂಡ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಕೂಡ ಇರಲಿ. ಇವತ್ತು ಒಂದು ನನ್ಗೆ ಗೊತ್ತಿರಲಿಲ್ಲ ಈ ತರ ನಾನು ಇರ್ಲಿ ಸಂತೋಷ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಹೇಳುವಾಗ ಪುನೀತ್ ಅವರು ಮೋಹನ್ ಅವ್ರ ಬಗ್ಗೆ ಎರಡು ವಿಷಯಗಳನ್ನು ಹೇಳಿದ್ರಿ. ಅದು ಬಹಳ ಮನಮುಟ್ಟುವಂತ ಒಂದು ಕೆಲಸ. ಯಾಕಂದ್ರೆ ಪುನೀತ್ ಹೆಸರನ್ನ ತಗೊಂಡು ಏನಾದ್ರೂ ಮಾಡಬೇಕು ಅನ್ನೋ ಹಂಬಲ ಇದೆಯಲ್ಲ, ಅದೇ ಇನ್ಸ್ಪಿರೇಷನ್. ಅದನ್ನೇ ನಾವು ಒಂದ್ಸರಿ CM ಅವ್ರಿಗೂ ರೆಪ್ರೆಸೆಂಟ್ ಮಾಡಿದ್ವಿ. ಈ ಇನ್ಸ್ಪಿರೇಷನ್ ಡೇ ಅಂತ ಡಿಕ್ಲೇರ್ ಮಾಡಿ ಅಂತಾನು ಕೂಡ ರಿಕ್ವೆಸ್ಟ್ ಮಾಡಿದ್ರು. ಎರಡನೇದಾಗಿ ರಾಜೂರವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವರ ನಿವಾಸದಲ್ಲಿ ಯಾವಾಗಲೂ ಎಲ್ಲ ಸಂದರ್ಭದಲ್ಲೂ ಹಾಜರಿದ್ದು ಅವರ ಸೇವೆಯನ್ನ ನೀಡಿದಂತ ಒಬ್ಬ ದೊಡ್ಡ ವ್ಯಕ್ತಿ. ಅವ್ರು ಮಾಡಿರೋಷ್ಟು ಸೇವೆ ಅಮ್ಮವರು ರಾಮಯ್ಯ ಹಾಸ್ಪಿಟ್ಲಲ್ಲಿ ಹಾಸ್ಪಿಟಲ್ ಇದ್ದಾಗಲೂ ಕೂಡ ಕಡೆಗಳಿಗೆ ತನಕ ಇದ್ದವರು ಅಂದ್ರೆ ರಾಜುನೇ. ಸೊ ಆ ರೀತಿಯಾದಂತ ಒಂದು ಆ ಫ್ಯಾಮಿಲಿ ಆ ಕುಟುಂಬಕ್ಕೆ ಅವ್ರನ್ನ ಬೇರೆಯವರು ಏನೇನೋ ತರ ಗುರುತಿಸಬಹುದು, ಆದ್ರೆ ಮಾನಸಿಕವಾಗಿ ಅವರು ಆ ಕುಟುಂಬಕ್ಕೆ ಅವ್ರಿಗಿದ್ದ ರೀತಿ ಬಹುಶಃ ಅವ್ರಿಗೆ ಈ ಒಂದು ಹೆಸರು ಒಂದು ಸಿನಿಮಾ ತೆಗೆಯುವಂತ ಒಂದು ಗೌರವ ಬಂದಿದೆ ಅಂತ ನನ್ನ ಅಭಿಪ್ರಾಯ. ರಾಜು ಅವರೇ ಮತ್ತೆ ಮೋಹನ್ ಅವರೇ, ನಿಮ್ಗೆ ಒಳ್ಳೇದಾಗ್ಲಿ. ಮತ್ತೆ ಈ ಟ್ರೈಲರ್ ಇವತ್ತು ಲಾಂಚ್ ಆಗ್ತಾ ಇದೆ. ಹಬ್ಬ ಆದ್ಮೇಲೆ ಈ ಪುನೀತ್ ನಿವಾಸದ ಹಬ್ಬ ನಾವೆಲ್ಲ ನೋಡೋಣ. ನಾವು ಕೂಡ ಉತ್ಸುಕರಾಗಿದ್ದೀವಿ. ನಾಗೇಂದ್ರ ಅವರು ನೆರೇಟ್ ಮಾಡೋದ್ ರೀತಿನಲ್ಲಿ ತುಂಬಾ ಹಲವಾರು ವಿಷಯಗಳನ್ನ ನೋಡಬೇಕು ಅನ್ನೋ ಒಂದು ರೀತಿನಲ್ಲಿ ಅವರು ಬಿಂಬಿಸಿದ್ದಾರೆ. ಥ್ಯಾಂಕ್ಸ್ ನಾಗೇಂದ್ರ. ಸೊ ಈ ಟ್ರೈಲರ್ ಲಾಂಚ್ ಆಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ನಮಗೆ ನಮ್ಮ ಹೋಟೆಲ್ ಗಾಂಧಿನಗರದಲ್ಲಿ ಗ್ರೀನ್ ಹೌಸ್ ವಾಸು ಅಂತ ಸುಮಾರು 2,500 ಪ್ರೆಸ್ ಮೀಟ್ ನೀವೆಲ್ಲ ಸೇರಿ ಮಾಡಿದ್ದೀರಾ. ಅದು ಪ್ರೆಸ್ನವ್ರಿಗೆ ಮನೆ ಅಂತ ಇದ್ದದು, ನಮ್ಮ ತವ್ರ ಮನೆ ಅಂತ ಕರೀತಾ ಇದ್ರು ಸಾವಿತ್ರಿ ಮೇಡಮ್ ಕೂಡ. ಆತರ ಎಲ್ಲೂ ಬರಲ್ಲ ಅಂತ ಇದ್ದೀರಾ. ಎಷ್ಟೋ ಸರಿ ಸ್ಟಾರ್ ಹೋಟ್ಲಲ್ಲಿ ನೀವು ಪ್ರೆಸ್ ಮೀಟ್ ಮಾಡಿದ್ರು ಊಟಕ್ಕೆ ಮಾತ್ರ ಗ್ರೀನ್ ಹೌಸ್ ಕೆಲ ಬರ್ತಾ ಇದ್ರಿ. ಒಂದ್ಸರಿ ನಿಮ್ ಫ್ಯಾಮಿಲಿಯವ್ರನ್ನೆಲ್ಲ ಸೇರಿಸಿ ಊಟ ಮಾಡಿ ನಿಮ್ ಫ್ಯಾಮಿಲಿಯವ್ರು ನಾವು ಕೇಳಿದ್ದೆ, ಏನಮ್ಮ ಬೆಳಿಗ್ಗೆ 4-5 ಪ್ರೆಸ್ ಮೀಟ್ ಆಗಿರುತ್ತೆ, ಆರೋಗ್ಯದ ವಿಷಯದಲ್ಲಿ ಹೇಗೆ ಅಂದ್ರೆ, ಏನಿಲ್ಲ ಸರ್ ನಮ್ ಸಂತೋಷ ಗ್ರೀನ್ ಹೌಸ್ ಅಲ್ಲಿ ಇದಾರೆ ಅಂದ್ರೆ ನಾವು ಸೇಫ್, ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನೆನಪಿದೆ. ಇರ್ಲಿ ಸರ್, ಅದೊಂದು ದಿನ ಅದು ಅಣ್ಣವ್ರು ಓಪನ್ ಮಾಡಿಕೊಟ್ಟಿದ್ರು, ಅದಕ್ಕೆ ಗ್ರೀನ್ ಹೌಸ್ ಅಂತ ಹೇಳಿ ನಾವು ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಮಾಡಿದ್ದು. ಆ ಸಂತೋಷ ಅನುಭವಿಸಿದೀವಿ. ಇವತ್ತು ಕೂಡ ಎಲ್ಲೇ ನಮ್ಮ ಪತ್ರಿಕಾ ಮಿತ್ರರು ಸಿಕ್ಕಿದಾಗಲೂ ಕೂಡ ಅದೇ ಒಂದು ವಿಶ್ವಾಸ, ಗೌರವ ಇಬ್ಬರಲ್ಲೂ ಇದೆ. ಥ್ಯಾಂಕ್ ಯು. ಟ್ರೈಲರ್ ಲಾಂಚ್ ಮಾಡೋಣ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಬಿಗಿನಿಂಗ್ ಶಾರ್ಟ್ಸ್ ಅವೇನ್ ತೋರಿಸಿದ್ರಿ, ಎಲ್ಲೋ ಒಂದ್ ಕಡೆ ಆ ಮಾತುಗಳು ಮತ್ತೆ ದೃಶ್ಯ ಗೊತ್ತಿಲ್ಲದಾಗೆ ಕಣ್ಣಲ್ಲಿ ಒಂದು ನೀರು ಬರೋದಂತೂ ಸಹಜ. ಅದು ನಮಗಾದ ಅನುಭವ. ಏನೋ ಹೇಳಿ ಕೊಟ್ಟಿದ್ದಾರೆ, ಖಂಡಿತ ಅದು ಒಳ್ಳೆ ರೀತಿಯಲ್ಲಿ ಇರುತ್ತೆ ಅನ್ನೋದೊಂದು ಭಾವನೆ ಇದೆ. ನೀವು ತೆಗೆದುಕೊಂಡ ಪಾತ್ರಗಳನ್ನ, ಆ ಊಟದ ವಿಷಯ ಇರ್ಬೋದು, ಹಲವಾರು ಘಟನೆಗಳನ್ನ, ಸಣ್ಣ ಘಟನೆಗಳು ಹೇಳಿದ್ರು ಕೂಡ ಅದರಲ್ಲಿ ಮುಂದೆ ಏನೋ ಒಂದು ಒಳ್ಳೆಯ ಉದ್ದೇಶಗಳನ್ನ ಇರೋದನ್ನ ಅದು ಸೂಕ್ತವಾಗಿ ತಿಳಿಸಿದಿರ. ಸಾಮಾನ್ಯರು ಒಬ್ರು ಅಸಾಮಾನ್ಯರಾಗ್ಬೋದು ಅನ್ನೋದು ಎಲ್ಲೋ ಒಂದ್ ಕಡೆ ಬಿಂಬಿತ ಆಗ್ತಾ ಇದೆ. ಇದು ನನ್ಗನ್ಸಿದ ಒಂದು ಅಭಿಪ್ರಾಯ. ಮುಂದೆ ನೋಡಿದಾಗ ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಮಾತಾಡೋಣ ಸರ್. ಬಹುಶಃ ಎಲ್ಲೋ ಒಂದ್ ಕಡೆ ಮನ ಮುಟ್ಟುವಂತ ಕೆಲಸ ಫಸ್ಟ್ ಅನ್ಸುತ್ತೆ, ನನ್ಗನ್ಸುತ್ತೆ ಫೀಲಿಂಗ್ ಫಸ್ಟ್. ಅದು ನೋಡ್ತಾ ಇದ್ದಾಗ ಭಾವನೆಗಳು, ಅದು ಮಾತುಕತೆ, ಕೆಲವ್ರದ್ದು ವಾಯ್ಸ್ ಮಾಡ್ಯುಲೇಷನ್, ಸಾರ್ ಅವ್ರಿಗೆ ಗೊತ್ತಾಗಲ್ಲ ಹೆಸರು ನನಗೆ, ನಾಗೇಂದ್ರ ಪ್ರಸಾದ್ ಅವರು ಮಾಡಿದ್ದಾರೆ ಅಂತ ಕಾಣುತ್ತೆ. ಅವರ ಡೈರೆಕ್ಟರ್ ಸರ್, ಮೀಟ್ ಮಾಡಿರಲಿಲ್ಲ ನಿಮ್ಮನ್ನ. ಆ ವಾಯ್ಸ್ ಎವ್ರಿಥಿಂಗ್ ಬಹಳ ಇಂಪ್ರೆಸ್ ಆಗಿದೆ. ಅಭಿಜಿತ್ ಅವರು ಗುಡ್, ಒಳ್ಳೇದಾಗ್ಲಿ. ಅಭಿಜಿತ್ ಒಳ್ಳೇದಾಗ್ಲಿ ಸರ್, ಚೆನ್ನಾಗಾಗುತ್ತೆ.
ಥ್ಯಾಂಕ್ ಯು. ಇದ್ರ ಜೊತೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪುನೀತ್ ನಿವಾಸ ಇವತ್ತು ನಾನು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ ಅಂತ ನನಗೆ ಅದು ಸತ್ಯ ಗೊತ್ತಿರಲಿಲ್ಲ. ನಾವು ಲಾಸ್ಟ್ ಮಂತು ಇತ್ತೀಚೆಗೆ ನಾವೊಂದು ಟ್ರಸ್ಟ್ ಮಾಡಿದ್ದೇವೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ. ಅಶ್ವಿನಿ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಅದ್ರದ್ದು ನಾನು ಒನ್ ಆಫ್ ದಿ ಟ್ರಸ್ಟಿ. ಮೊನ್ನೆ ನಾವು ಸಿದ್ಧಗಂಗಾದಲ್ಲಿ ಸುಮಾರು 10,000 ಜನ ಮಕ್ಕಳಿಗೆ ಮೆಡಿಕಲ್ ಚೆಕಪ್ ಮಾಡಿಸಿ, ಕಣ್ಣಿದ್ದು ಚೆಕಪ್ ಮಾಡಿಸಿ, ಅದಕ್ಕೆ ಆ ಮಕ್ಕಳಿಗೆಲ್ಲರಿಗೂ ಒಂದು ಸಿಹಿ ಕೊಡೋದ್ರ ಮೂಲಕ, ಕನ್ನಡಕ ಚೆಕ್ ಮಾಡಿದ ಕನ್ನಡಕನ ವಿತರಣೆ ಮಾಡೋದ್ರ ಮೂಲಕ ಈ ಪುನೀತ್ ರಾಜ್ಕುಮಾರ್ ಟ್ರಸ್ಟ್ ಅಫಿಷಿಯಲ್ ಆಗಿ ಸಿದ್ಧಗಂಗಾ ಮಠದಲ್ಲಿ ಸ್ವಾಮಿಗಳ ಆಶ್ರಮದಲ್ಲಿ ಹೇಳುವತ್ತಲ್ಲಿ ಹೇಳಿದೆ. ಹೇಳುವಾಗ 3 ವಿಷಯ ಹೇಳಿದೆ, ಯಾಕಂದ್ರೆ ಪುನೀತ್ಗೆ ಲಿಂಕ್ ಆಗುತ್ತೆ ಅನ್ನೋದಕ್ಕೆ. ಕುಂಭಮೇಳ ಎಲ್ಲ ಕಡೆಗೂ ಇದೆ. ಸಿದ್ಧಗಂಗಾ ಮಠದ ಸ್ಥಳನೂ ಕೂಡ ಒಂದು ಕುಂಭಮೇಳ. ಯಾಕೆಂದ್ರೆ ಇಲ್ಲಿ ಗಂಗೆ ಇದೆ, ಸಿದ್ಧಗಂಗಾ ಮಠ ಇದೆ, ಯಮುನಾ ರೀತಿಯಲ್ಲಿ ರಾಜ್ಕುಮಾರ್ ಅವರು ಇದ್ದಾರೆ, ಗುಪ್ತಗಾಮಿನಿಯಾಗಿ ಪುನೀತ್ ಇದ್ದಾರೆ. 3 ಜನ ಕರ್ನಾಟಕದ ಹತ್ರರು ಸೇರುವಂತ ಸ್ಥಳ. ಅದಕ್ಕೆ ನಾನು ಹೇಳಿದೆ ಅವಾಗ ಸ್ವಾಮಿಗಳು ಇದು ಒಂದು ಕುಂಭ ಬೆಳೆದ ಸ್ಥಳ ಅಂತ. ತುಂಬಾ ಇಷ್ಟಪಟ್ಟರು ಆ ಮಾತಿಗೆ ಅವರು. ಪುನೀತ್ ಯಾವಾಗಲೂ ಅಷ್ಟೇ ಗುಪ್ತಗಾಮಿನಿಯಾಗಿ ಕೆಲಸ ಮಾಡುವಂತರು. ನಾವು ರಾಜ್ಕುಮಾರ್ ಟ್ರಸ್ಟ್ ಇಂದ ಕಣ್ಣಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನು ಮಾಡಬೇಕಾದಾಗ ಒಂದು ವೆಹಿಕಲ್ ಬೇಕು ಅಂತ ಅದ್ರ ಟ್ರಸ್ಟ್ ಕೂಡ ಕೆಲಸ ಮಾಡಿ ಸುಮಾರು ನಾವು ಬಿಳಿಜಿನಲ್ಲಿ ನಮ್ದೇ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಅಂತಿದೆ. ಇದುವರೆಗೂ ಸುಮಾರು ಅಣ್ಣವರು ಕಾಲ ಆದಾಗ ಡೊನೇಟ್ ಐಸ್ ಗಿಫ್ಟ್ ಸೈಟ್ ಅನ್ನೋದು ಒಂದು ಟೈಟಲ್ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅಂತ ಫಾರ್ಮ್ ಮಾಡಿ, ಅದು ಟೆಕ್ನಿಕಲಿ ಪ್ರಾಬ್ಲಮ್ಸ್ ಇದ್ರಿಂದ ಇತ್ತೀಚೆಗೆ ಬಂದ ಹಲವಾರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದಿದ್ರಿಂದ ಅದನ್ನು ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದುವರೆಗೂ 1200 ಜನ ಆಲ್ಮೋಸ್ಟ್ ಪ್ರಪಂಚ ನೋಡ್ತಾ ಇದ್ದಾರೆ ಇವತ್ತು ರಾಜ್ಕುಮಾರ್ ಅವ್ರ ಹೆಸರಿಗೆ. ಅಂದ್ರೆ ತೀರೋಗಿರೋರ್ ಮನೆಯಲ್ಲಿ ಹೋಗಿ ಕಣ್ಣು ಕಲೆಕ್ಟ್ ಮಾಡಿ ವಿತಿನ್ 6 hours ಅದನ್ನ ಶಂಕರ ಹಾಸ್ಪಿಟಲ್ ರೀಚ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಸೊ ಇವತ್ತು ಪುನೀತ್ ನಿವಾಸ ಅನ್ನೋ ಟೈಟಲ್ ನ ಲಾಂಚ್ ಮಾಡುವಂತದ್ದು ಸಂದರ್ಭದಲ್ಲಿ ಇದನ್ನ ಹೇಳಬೇಕು ಅಂತ ಇಷ್ಟಪಟ್ಟೆ. ಯಾಕಂದ್ರೆ ಅಲ್ಲಿಯೂ ಕೂಡ ಹಲವಾರು ಜನಕ್ಕೆ ಕಂಡು ಬಂದಾಗ ಆಶ್ಚರ್ಯ ಪಡ್ತಾರೆ. ಒಂದ್ಸರಿ ಹೇಳಿದ ಪುನೀತ್ ಅವ್ರಿಗೆ ಒಂದು ವೆಹಿಕಲ್ ಕೊಡ್ಬೇಕು ಶಂಕರ ಹಾಸ್ಪಿಟಲ್ಗೆ ಅಂತ ಹೇಳಿ ಸುಮಾರು 3-4 ತಿಂಗಳಾಗಿದೆ. ಆದ್ರೆ ಎಷ್ಟು ನೆನಪಿನಲ್ಲಿ ಇಟ್ಟಿರ್ತಾರೆ ಅನ್ನೋದಕ್ಕೆ ಅವರು, ನಾನು ತುಮಕೂರಿಂದ ಬರ್ಬೇಕಾದ್ರೆ ಫೋನ್ ಮಾಡಿದ್ರು, ವಸಣ್ಣ ನಾಳೆ ಬೆಳಿಗ್ಗೆ ಆಫೀಸಿಗೆ ಬಂದು ಆಫೀಸಲ್ಲಿ DD ರೆಡಿ ಇರುತ್ತೆ, ತಗೊಂಡೋಗಿ ಕೊಟ್ಬಿಡಿ ವೆಹಿಕಲ್ದು ಒಂದು ರಿಜಿಸ್ಟರ್ ಮಾಡಿ ಕೊಟ್ಬಿಡೋಣ ಅವ್ರಿಗೆ. ಸುರಾಜ್ ಮಾಸ್ಟರ್ ಇಮಿಡಿಯೇಟ್ ಆಗಿ ಸುರಾಜ್ ಮಾಸ್ಟರ್ ಆಫೀಸ್ ತಗೊಂಡು DD ಕೊಟ್ಟು ಅದನ್ನ ಶಂಕರ್ ಹಾಸ್ಪಿಟಲ್ ಡೊನೇಟ್ ಮಾಡಿ, ನಾನೇ ಮಾಡ್ತಿದ್ದೆ 4-5 ತಿಂಗಳಿಂದ ಹೇಳಿದ್ದು. ಅಂದ್ರೆ ಅಷ್ಟು ನೆನಪಲ್ಲಿ ಇಟ್ಟು ಮಾಡುವಂತ ಕೆಲಸ. ಸೊ ಆ ಹೆಸರಿನಲ್ಲಿ ದೊಡ್ಡ ಶಕ್ತಿ ಇದೆ. ಆ ಹೆಸರಿನಲ್ಲಿ ಏನೇ ಮಾಡಿದ್ರು ಒಳ್ಳೇದಾಗುತ್ತೆ ಅನ್ನೋ ಭಾವನೆ. ನಿಮ್ಗೂ ಅದು ಇನ್ನೂ ಹೆಚ್ಚು ಒಳ್ಳೇದು ಬರಲಿ. ಯಾಕಂದ್ರೆ ಯಾರೋ ದೊಡ್ಡವರಾಗೋದು ಇಂಪಾರ್ಟೆಂಟ್ ಅಲ್ಲ, ಸಾಮಾನ್ಯರು ಅಸಾಮಾನ್ಯರಾಗೋದು ಇಂಪಾರ್ಟೆಂಟ್. ನೀವು ಅಲ್ಲಿ ಕೂತ್ಕೊಂಡು ಹೊರಗಡೆ ಕೂತ್ಕೊಂಡು ಅಭಿಮಾನಿಗೆ ನೋಡೋದಕ್ಕಿಂತ ಇವತ್ತು ನೀವು ನಿರ್ಮಾಪಕರಾಗಿ ನಿಂತ್ಕೊಂಡು ನೋಡ್ತಾ ಇದ್ರಲ್ಲ, ಅದನ್ನೇ ಪುನೀತ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು. ಥ್ಯಾಂಕ್ ಯು ಸರ್. ಅದ್ರಿಲ್ಲ ಸರ್, ಅದು 10,000 ಕಾಯಿನ್ಸ್ ಮಾತ್ರ ಕ್ವೆಸ್ಟ್ ನೆಟ್ ಅಂತ ಕಂಪ್ನಿ ರಿಲೀಸ್ ಮಾಡಿದ್ರು. ಅದು ಮುಗೀತು. ಅದಕ್ಕೆ ಅದ್ರದ್ದೇ ಆದಂತ ನಿಮ್ಗೆ ವಾಟ್ ಇಸ್ ದಟ್, ನಿಮ್ಗೆ ಎಷ್ಟು ಹಳೆ ಕಾಯಿನ್ ಇಟ್ಕೊಂಡಾಗ ಏನು ವ್ಯಾಲ್ಯೂ ಬರುತ್ತೆ ಅದು ಬರುತ್ತೆ. ಆ ಕಂಪ್ನಿಯವರು ಹಾಗಾಗಿ ಮಾಡ್ತಾ ಇರ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಮಾಡಿದ್ರು, ಇಂದಿರಾ ಗಾಂಧಿ ಅವ್ರು ಮಾಡಿದ್ದಾರೆ, ನಾರಾಯಣ್ ಗುರುಗಳು ಮಾಡಿದ್ರು, ಉಡುಪಿ ಮಠದ್ ಮಾಡಿದ್ದಾರೆ. ಹೀಗೆ ಒಂದೊಂದು ಆ ಎಪಿಸೋಡ್ ತಕ್ಕಂತೆ ಮಾಡ್ತಾ ಹೋಗ್ತಾರೆ. ಅಷ್ಟು ಕಾಯಿನ್ ಆವಾಗಲೇ ಸೇಲ್ ಆಯ್ತು. ಬಟ್ ಏನ್ ಮಾಡಿದ್ರು ಅವಾಗ ಅಂದ್ರೆ, ರಾಜ್ಕುಮಾರ್ ಅಂತ ಹೇಳಿದ ತಕ್ಷಣ ಅದೊಂದು ಇದುವರೆಗೂ ಮಾಡಿದ ಸೆಲೆಬ್ರಿಟೀಸ್ಗೂ ರಾಜ್ಕುಮಾರ್ ಅವ್ರು ಮಾಡೋ ಸೆಲೆಬ್ರಿಟಿಗೂ ಡಿಫ್ರೆನ್ಸ್ ಇತ್ತು. ಅದರ ಬೇರೆಯವರು ಬೇರೆ ರೀತಿ ಸ್ವಲ್ಪ ಮಿಸ್ಲೀಡ್ ಮಾಡ್ಲಿಕ್ಕೆ ನೋಡಿದ್ರು, ಅದೇನು ಆಗ್ಲಿಲ್ಲ. ಬಟ್ ಇವತ್ತು ಕೂಡ ಆ ಕಾಯಿನ್ ಅದೇ ಆದ ವ್ಯಾಲ್ಯೂ ಇದೆ. ಇವತ್ತು ನೀವು ಹಳೆ ಕಲೆಕ್ಟ್ ಮಾಡಿದ್ದವರು, ಅದ ಏನಂತ ಗೊತ್ತಾಗಲ್ಲ ನಮ್ಗೆ, ಹಳೆ ನಾಣ್ಯಗಳು ಕಲೆಕ್ಟ್ ಮಾಡಿದ್ದವರು ಆ ಗೋಲ್ಡ್ ಕಾಯಿನ್ ಇವತ್ತು ಕೂಡ ಲಕ್ಷಗಟ್ಟಲೆ ಅದಕ್ಕೆ ಅದರದೇ ಅಂತ ವ್ಯಾಲ್ಯೂಸ್ ಇದೆ. ಸಾಂಗ್ಸ್ ಕೂಡ ಮಾಡಿದ್ದಾರೆ. ಇವಾಗ ಮೊನ್ನೆನೂ ಕೂಡ ಗಂಧದ ಗುಡಿ ಅಂತ ಒಂದು ನಮ್ಮ ಗಂಧದ ಕಡ್ಡಿ ರಿಲೀಸ್ ಮಾಡ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವ್ರ ಟೀಮಿಂದ, ಗಂಧದ ಗುಡಿ ಅಂತ. ಅವರು ಕೂಡ ಗವರ್ಮೆಂಟ್ ಲೆವೆಲ್ ಇದು ಮಾಡಿ ಅದು ಮೊನ್ನೆ ಪೋಸ್ಟ್ ಕಾರ್ಡ್ ಸೈಜ್ ರಿಲೀಸ್ ಮಾಡಿದ್ದಾರೆ. ಅದು ಕೂಡ ಶಾರ್ಟ್ಲಿ ಅದು ಕೂಡ ಹೊರಗಡೆ ಬರುತ್ತೆ. ಇದು ನಮ್ಮ ಟ್ರಸ್ಟ್ ಇಂದ ನಾವು ಒಂದು ಸಣ್ಣ ಮಾಡ್ತಾ ಇರೋ ಕೆಲಸ. ಎವ್ರಿ ಇಯರ್ ಸುಮಾರು 70,000 ಜನ ಮಕ್ಕಳಿಗೆ ಎಲ್ಲ ಡಿಸ್ಟ್ರಿಕ್ಟ್ ನಲ್ಲೂ ಕಣ್ ಚೆಕ್ಅಪ್ ಮಾಡಿಸ್ತೀವಿ.
ಕಣ್ ಚೆಕಪ್ ಮಾಡಿಸಿ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಮಾಡಿಸಿ ವಾಪಸ್ ಕರ್ಕೊಂಡ್ಬಿಡ್ತೀವಿ. ಅಕ್ಕ ಅವ್ರು ಇದ್ದಾಗಂತೂ ಅವ್ರಿಗೆ ಆಗದೆ ಇದ್ರು ಕೊನೆ ಗಳಿಗೆನಲ್ಲಿ ಕೂಡ ಡಯಾಸಿಗೆ ಬರದೇ ಇದ್ರು, ಆಗ ಕುಮಾರಸ್ವಾಮಿ CM ಆಗಿದ್ರು, ಡಯಾಸಿಗೆ ಬರಕ್ಕಾಗದಿದ್ರು ಮುಂದೆ ಕೂತ್ಕೊಂಡು ಅಷ್ಟೂ ಕಾರ್ಯಕ್ರಮಕ್ಕೆ ಅವ್ರು ಭಾಗವಹಿಸ್ತಾ ಇದ್ರು. ಎಲ್ಲ ಶಕ್ತಿಧಾಮ ಇರಲಿ ಇನ್ನೊಂದು ಪ್ರತಿಯೊಂದು ಕೂಡ ತಮ್ಗೆಲ್ಲ ಗೊತ್ತಿರುವಂತದ್ದೇ. ಸೊ ಎಲ್ಲ ನಿವಾಸದಲ್ಲಿ ಇದೆಯಲ್ಲ, ಅದರಿಂದ ಒಳ್ಳೇದಾಗ್ಲಿ. ಈ ಕಾರ್ಯಕ್ರಮದಲ್ಲಿ ನೀವು ಮಾಡಿದ್ದೀರಾ, 2 ಚಿತ್ರಗಳನ್ನ ಹಾಕಿದ್ದೀರಾ, ಅವರಿಬ್ರು ನಿಮ್ಗೆ ಆಶೀರ್ವಾದ ಮಾಡ್ಲಿ. ಒಳ್ಳೆಯದು. ಸೊ ಈಗ ವಾಸಣ್ಣವರಿಗೆ ತಂಡದಿಂದ ಚಿಕ್ಕ ಸನ್ಮಾನ ಗೌರವ. ಓದಿಲ್ಲ. ಅಣ್ಣವರು 3ನೇ ಕ್ಲಾಸ್ ಹೇಗೆ ಓದಿದ್ರು ನಾನು ಹಾಗೆ ಓದಿರೋದು. ನಾನು ಓದಿಲ್ಲ ಅಂದ್ರು ನಾನು ಯಾವತ್ತೂ ನಾನು ಓದಿಲ್ಲ ಅಂತ ಯೋಚನೆ ಮಾಡಿಲ್ಲ. ನಾನು ಯೋಚನೆ ಮಾಡಿದ್ದೆ ಸಿನಿಮಾದಲ್ಲಿ ಮಾಡುವಂಥ ಕಲಾವಿದರ. ಆ ಕಲಾವಿದರಲ್ಲಿ ನನಗೆ ತುಂಬಾ ಇಷ್ಟವಾದಿದ್ದು ಅಣ್ಣವರು ನಟನೆನೇ ಅಲ್ಲ, ಅವ್ರ ಪ್ರೀತಿ, ಅವ್ರ ಮಾತು, ಅದೆರಡು ನನಗೆ ಒಂದು ದಾರಿ ತರ ಸಿಕ್ತು. ಆ ದಾರಿ ಏನು ಅಂತ ನಾನೊಂದು 12 ವರ್ಷ ಹುಡುಗನಿಂದ ಇಲ್ಲಿವರೆಗೂ ಅವ್ರ ಮಾತುಗಳನ್ನೆಲ್ಲ ಕೇಳಿದ್ದೀನಿ. ಅವರು ಪ್ರತಿಯೊಬ್ಬರ ಹತ್ರ ಏನೇನು ಮಾತಾಡ್ತಾ ಇದ್ರು ಏನು ಅನ್ನೋದೆಲ್ಲ ತಿಳ್ಕೊತಾ ಇದ್ದೆ. ಅದರಲ್ಲಿ ಏನೋ ಒಂದು ದೊಡ್ಡ ದಾರಿ ಇದೆ, ಅದೇನಂತ ನನಗೆ ಗೊತ್ತಿಲ್ಲ. ಅವ್ರು ಹೇಗೋ ನನ್ನ ಅಪ್ಪು ಸರ್ ಸೇಮ್ ಆಗಿ ಅವ್ರ ಮಾತಲ್ಲಿ ಏನೋ ಬಹಳ ಅದ್ಭುತವಾಗಿರುವಂತ ಪ್ರೀತಿ, ಆಸೆ, ಈ ಎರಡು ಎಲ್ಲರೂ ತುಂಬ್ತಾ ಇದ್ರು. ಅದೇ ತರ ನನಗೂ ಅವ್ರು ಕಂಡ್ರೆ ಬಹಳ ಇಷ್ಟ, ನನಗೆ ತುಂಬಾ ಇಷ್ಟ. 2015ರಲ್ಲಿ ನಾನೊಂದು ಸಿನಿಮಾ ಮಾಡಿದೆ. ಆ ಸಿನಿಮಾ ಸಂಜೀವ ನನ್ನ ಜೀವ ಅಂತ. ಆ ಸಂಜೀವ ಅನ್ನೋರು ನನ್ನ ತಾತ. ಒಂದು ಅಗ್ರಿಕಲ್ಚರ್ ಮಾಡೋರು. ಸೇಮ್ ನೋಡೋದಕ್ಕೆ ಹೇಳ್ಬೋದಾ? ಈಗ ಎಲ್ಲ ಕೆಂಪೇಗೌಡರು ಇದ್ರೆಲ್ಲ ಅದೇ ತರ ಸ್ವಲ್ಪ ಹಾಗೆ ಇರೋರು, ನೋಡಿದ್ರೆ ಅದೇ ತರ ಕಾಣೋರು. ಇಲ್ಲ ವೈಟ್ ಅಂಡ್ ಬ್ಲಾಕ್, ಈಗಲೂ ಫೋಟೋ ಇದೆ. ಅದೇ ತರ ನನ್ನ ಚಿಕ್ಕ ಮಗ ಮೋನಿ ಸೇಮ್ ಅದೇ ತರ ಹುಟ್ಟಿದ್ದಾನೆ, ಸ್ವಲ್ಪ ಉದ್ದಾಗಿದ್ದ, ಅದೇ ತರ ಇದ್ದಾನೆ ಇಲ್ಲಿ. ಆದ್ರೂ ನನಗೆ ಕನ್ನಡಿಗರಂದ್ರೆ ಬಲು ಪ್ರಾಣ, ತುಂಬಾ ಪ್ರಾಣ. ನನ್ನ ಜೀವನಕ್ಕಂತ ನಾನು ಮಾಡಿರೋ ದುಡ್ಡಿಗಂತ ನನ್ನ ಕನ್ನಡಿಗರು, ನನ್ನ ಸ್ನೇಹಿತರು ನಾನು ಕೊಟ್ಟಿರೋ ಪ್ರೀತಿನೇ ನಾನು ಬಹಳ ದೊಡ್ಡ. ಹಾಗೆ 10 ವರ್ಷದಲ್ಲಿ 9 ವರ್ಷದಲ್ಲಿ ನಾನು ಸಿನಿಮಾ ಅನ್ನುವಂತ ಆಸೆ ಪಟ್ಟವನು 2015 ಈಡೇರ್ತು. ಕಥೆನ 7 ವರ್ಷ ಮಾಡಿದೆ. 2015ರಲ್ಲಿ ಶುರು ಮಾಡಿದ್ರೆ ಹಿಂದೆ 7 ವರ್ಷ ಕತೆ ಮಾಡಿದೆ. ಸಂಜೀವ ಅಂತ ಒಂದು ಡೈರೆಕ್ಟರ್ ವ್ಯೂ ಕತೆ. ಅದು ತುಂಬಾ ಚೆನ್ನಾಗಿ ಮಾಡಿದ್ದೆ, ತುಂಬಾ ಇಷ್ಟವಾಗಿ ಮಾಡಿದ್ದೆ. ಅದನ್ನ ನಾನು ಮಾಡಿದ್ರೆ ಫಸ್ಟ್ ಕತೆನೆ ಡೈರೆಕ್ಟರ್ ಬಗ್ಗೆ ಮಾಡಬೇಕು. ಅದಾದ್ಮೇಲೆ ಎಷ್ಟೋ ಕಥೆಗಳು ನಾನು ಚಿಕ್ಕ ವಯಸ್ಸಿಂದಲೇ ಬರಿತಾ ಇದ್ದೆ. ಬೀಗಲ್ ರಾಕಲ್ಲಿ ದೊಡ್ಡಗರ್ಪಲ್ಲಿ ದೇವಸ್ಥಾನ ಎಂಬಾಗ ನಾನು ನನ್ನ ಸ್ನೇಹಿತ ಶಂಕರ ಅಂತೇಳಿ ಇಬ್ರು ಹೋಗ್ತಾ ಇದ್ವಿ. ಅವನು ಓದಿಲ್ಲ, ನಾನು ಓದಿಲ್ಲ. ಆದ್ರೂ ಏನೋ ಒಂದು ಕತೆ ಬರೆಯೋದು, ಏನೋ ಒಂದು ಮಾಡೋದು, ಈ ತರ. ಯಾಕೆಂದ್ರೆ ಅದು ಕಥೆಗಳು ಹೇಗ್ ಬರುತ್ತೆ ಅಂದ್ರೆ, ಒಂದು ಜೀವನ ಚರಿತ್ರೆ ಅನ್ನೋದು ದೊಡ್ಡ ಕತೆ. ಆ ಜೀವನ ಚರಿತ್ರೆಯಲ್ಲಿ ಪ್ರತಿ ಒಬ್ರು 100 ಕತೆ ಬರೀಬಹುದು. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಅದು ತಿಳಿಸ್ಕೊಟ್ಟಿದ್ದೆ ಅಣ್ಣವ್ರು.
ಹಾಗೆ ಏನೇನೋ ಒಂದು ಕಥೆಗಳು ಬರೀತಾ ಇದ್ದೆ. ಈಡೇರಿತು 2015ರಲ್ಲಿ, ದುಡ್ಡಾಗ್ತೆ, ಸಿನಿಮಾ ಮಾಡಿದೆ. ಬಟ್ ಅದು ಅಷ್ಟು ಮಾತ್ರ ಹೋಗಿಲ್ಲ, ಅವಾಗ ಸೋತೋಯ್ತದು. ಆದರೂ ಏನಕ್ಕೆ ಸೋಲ್ತು ಅನ್ನೋದು ನನಗೆ ಉತ್ತರ ಸಿಗಬೇಕು ಅಂತೇಳಿ ಭಗವಂತನ ಹತ್ರ ಕುಂತ್ಕೊಂಡೆ. ಸುಮಾರು ದಿನ ಆಯಿತು ಆ ಉತ್ತರ ಸಿಗೋದಕ್ಕೆ. ಅದು ಇರಲಿ, ಸಿನಿಮಾದಲ್ಲಿ ತೋರಿಸಿದ್ದೀನಿ. ಆದರೂ ಕೂಡ ಆ ಫೈಲರ್ ಆದರೂ ಕೂಡ ನಾನು ಕೆಲವು ಸಲ ಕೋಪ ಪಟ್ಟಿದ್ದೀನಿ, ಕೆಲವ್ರನ್ನ ಬೈದಿದ್ದೀನಿ, ತುಂಬ ಬೈದಿದ್ದೀನಿ, ಭಾಳ ಬೈದಿದ್ದೀನಿ. ಬೈದು ಕಣ್ಣಲ್ಲಿ ನೀರಾಗ್ತಾ ಇದ್ದೆ, ಏನೇನೋ ಬೈದ್ಬಿಡ್ತಾ ಇದ್ದೆ, ಕಣ್ಣಲ್ಲಿ ನೀರಾಗ್ತಾ ಇದ್ದೆ. ಯಾಕೆ ಈ ಥರ ಎಲ್ಲ ಬೈಬೇಕಾಯ್ತು? ನಾನು ಕರೆಕ್ಟಾಗಿ ಇದ್ದಿದ್ದೆ, ಅವ್ರು ಯಾಕೆ ಹಂಗೆ ಮಾಡಿರೋರು ಅನ್ನೋದು ನನಗೆ ಫೀಲಿಂಗು. ಅದು ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ನಾವು ಯಾರನ್ನೂ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನನ್ನ ಪರಿಸ್ಥಿತಿನೇ ತಪ್ಪು. ಆದರೂ ಒಂದಿನ ಒಂದು ಒಳ್ಳೆ ಪರಿಸ್ಥಿತಿ ಬರುತ್ತೆ, ಅಲ್ಲಿವರೆಗೂ ನಾನು ಕಾಯ್ತೀನಿ ಅಂತೇಳಿ ಕಥೆ ಮಾಡ್ತಾನೇ ಇದ್ದೆ. ನಾನು ಪುನೀತ್ ನಿವಾಸ ಅಂತ ಹೆಸರಿಡೋದಕ್ಕೆ ಕಾರಣ ಏನು ಅಂದರೆ, ನಾನು ಶೂಟಿಂಗ್ ಟೈಮಲ್ಲಿ ನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ, ಒಂದು ರಾತ್ರಿ 3 ಗಂಟೆಯಲ್ಲಿ ಸೂರ್ಯೋದಯ ಹುಟ್ಟೋ ಟೈಮಲ್ಲಿ ಪುನೀತ್ ನಿವಾಸ ಅಂತ ಒಂದು ಕೂಗು. ಅದಕ್ಕೆ ಮುಂಚೆನೇ ಒಂದು ಹೆಸರಿಟ್ಟಿದ್ದೆ, ಅಪ್ಪು ಬಗ್ಗೆ ಇರಲಿ. ಆದರೆ ಆ ಟೈಟಲ್ ಇಮಿಡಿಯೇಟ್ ಆಗಿ ನಾನು ರಿಜಿಸ್ಟರ್ ಮಾಡಿದೆ. ರಿಜಿಸ್ಟ್ರೇಷನ್ ಮಾಡಿದರೆ 3 ತಿಂಗಳು ನನಗೆ ಬಂತು. ಜನವರಿಯಲ್ಲಿ ಮಾಡಿದ್ದು 2021, ಜನವರಿ 13ನೇ ತಾರೀಕು ಮಾರ್ಚ್ ಬಂತು. ಅದಕ್ಕೆ ನಮ್ಮ ಮುರಳಿಯವರ ತಂದೆ ಚಿನ್ನೇಗೌಡರು ತುಂಬ ಸಾಥ್ ಕೊಟ್ಟು ಆ ಟೈಟಲ್ ನನ್ನ ಕೈ ಕೊಟ್ಟರು. ನಾನು ಆ ಟೈಟಲ್ ಮೇಲೆ ಸಿನಿಮಾ ಮಾಡಬೇಕು ಅಂತ ಭಾಳ ಯೋಚನೆ ಮಾಡಿದೆ. ಬರಲೇ ಇಲ್ಲ ನನಗೆ, ಕೊನೆಗೆ ಕಥೆನೇ ಬರಲಿಲ್ಲ. ಕತೆ ಒಂದು 50 ಥರ ಪುನೀತ್ ನಿವಾಸ ಕತೆ ಮಾಡಿದೆ, ಮತ್ತು ಕತೆ ಎಲ್ಲೂ ಹೋಗ್ತಾ ಇದೆ, ಬಟ್ ನಿವಾಸ ಎಲ್ಲೂ ಇಲ್ಲ. ನನಗೆ ನಿವಾಸದ ಒಳಗಡೆ ಕತೆ ಬೇಕು, ಅದು ಬರೋವರೆಗೂ ನಾನು ಮಾಡಲ್ಲ ಅಂತೇಳಿ ತೀರ್ಮಾನ ಮಾಡಿದೆ. 3 ವರ್ಷ ಭಾಳ ಸಫಲ ಆದೆ. ಯಾಕೆ ಬರ್ತಾ ಇಲ್ಲ. ಆದರೆ ಅದು ಬರದೇ ಇರೋದಕ್ಕೆ ಕಾರಣ ಅದು ಹೇಳ್ಬಿಡ್ತೀನಿ. ಯಾಕಂದ್ರೆ ಮನಸ್ಸು ಬಿಚ್ಚಿ ಹೇಳ್ಬೇಕು. ನಿವಾಸಕ್ಕೆ ನಿವಾಸದ ಒಳಗಡೆ ಕಲಾವಿದರಿರಬೇಕು ಅನ್ನೋದೇ ಫಸ್ಟ್. ನಿವಾಸದ ಒಳಗಡೆ ಕಲಾವಿದರಿರಬೇಕು ಒಂದು. ಎರಡನೇದು, ನನ್ನ ಚಿಕ್ಕ ವಯಸ್ಸಿನ ನಾನು ಏನು ಸ್ನೇಹಿತರ ಹತ್ರ ಎಲ್ಲರ ಹತ್ರ ಬೆರೆದಿದ್ದೀನಿ ಅನ್ನೋದನ್ನ ಒಂದು ಜೀವನ ಚರಿತ್ರೆ ಅನ್ನೋದು ಅವರು ಬಹಳ ಮುಖ್ಯ. ಅದರಿಂದನೇ ಎಲ್ಲವೂ ಜೀವನ ನಮಗೆ ಸೇರೋದು. ಅದನ್ನ ಅಳವಡಿಸಿ ನಾನು ಕತೆ ಮಾಡಿಸಿದೆ. ಅದನ್ನ ಕತೆ ಮಾಡಿ ಎಲ್ಲ ರೆಡಿ ಆಯ್ತು. ಶೂಟಿಂಗ್ಗೆ ಬಂದ್ವಿ. ಶೂಟಿಂಗ್ ಬಂದ ಮೇಲೆ ಅದೇ ಕಥೆನೇ ಸ್ಕ್ರೀನ್ ಪ್ಲೇ ಅಂದ್ರೆ ಚಿತ್ರಕಥೆ ಚೇಂಜ್ ಆಗೋಯ್ತು. ಕೆಲವು ಸೀನ್ಗಳು ಅಂದ್ರೆ 50% ಸೀನು ಚೇಂಜ್ ಆಗೋಯ್ತು, 50% ಸೀನು ಇದೆ. ಸೆಟ್ಟಲ್ಲೇ ನಾನು ಡೈಲಾಗ್ಗಳು ಬರೆದು ಸೆಟ್ಟಲ್ಲೇ ಇದು ಮಾಡಿ ನಾನು ಗುರುಗಳು ಸೇರಿಕೊಂಡು ನಾವು ಮಾಡಿದ್ವಿ. ಬಟ್ ನಮ್ಮ ಗುರುಗಳು ತುಂಬ ಸಾಥ್ ಕೊಟ್ಟರು. ಆಯ್ತಪ್ಪ, ನೀವು ಇಷ್ಟು ಪ್ರಕಾರ ನೀವು ಮಾಡು ಅಂತ ಹೇಳಿದ್ರು. ಮಾಡಿದ್ದೀವಿ. ಸಿನಿಮಾ ಅತಿ ಶೀಘ್ರದಲ್ಲಿ ಅಣ್ಣವರು ಬಿಡುಗಡೆ ಮಾಡ್ತಾರೆ. ನಮ್ಮ ಚಿಕ್ಕಪ್ಪನ ಸಮಾನ ಇರೋರು ಅವರು ಬಿಡುಗಡೆ ಮಾಡ್ತಾರೆ. ದೊಡ್ಡಪ್ಪ ಅವ್ರ ಕೈ ಕೊಟ್ಟಿದ್ದೀವಿ ಸಿನಿಮಾ, ಅವ್ರು ಮಾಡ್ಕೊತಾರೆ. ತಂದೆ ಅಂದ್ರೆ ಇವತ್ತು ಚಿಕ್ಕಪ್ಪ ಅದೇ ಅವ್ರ ಕೈ ಕೊಟ್ಟಿದ್ದೀನಿ. ಇದರಲ್ಲಿ ಅವರೇ ಅಲ್ಲ, ನಮ್ ಗಂಡಸಿ ಅಣ್ಣ ನನ್ಗೆ ತುಂಬಾ ಪ್ರೀತಿ ಮಾಡಿದ್ದಾರೆ. ಆಚೆ ಬೈಯೋರು, ಅದರ ಒಳಗಡೆ ಮಾತ್ರ ಬಹಳ ಪ್ರೀತಿ ಮಾಡೋರು. ಮೇಯ್ನ್ ಅವರ ಆಶೀರ್ವಾದ ನನಗೆ
ತುಂಬಾ ಸಿಕ್ಕಿದೆ. ಅದು ಒಂದು ಟೈಮಲ್ಲಿ ನಾನು ಹೇಳ್ತೀನಿ, ಈಗ ಬೇಡ. ನಾನು ಹೇಳ್ತೀನಿ ಅವರು ಎಷ್ಟು ನನ್ನ ಪ್ರೀತಿ ಮಾಡಿದೆ ಎಷ್ಟು ಅಂತ. ಇಷ್ಟೇ ನನ್ನ ಮಾತು ಮುಗೀತು. ನನ್ನ ನಿರ್ದೇಶಕರು, ನಮ್ಮ ಗುರುಗಳು ಅವರು ಮಾತಾಡ್ತಾರೆ. ಮಾತಾಡಿ ಡೈರೆಕ್ಟರ್, ನೀವು ಮಾತಾಡಿ. ಅಂದರೆ ಚಿತ್ರದ ಕಾನ್ಸೆಪ್ಟ್ ಏನು ಅನ್ಕೊಂಡಿದ್ದೀರಿ, ಪುನೀತ್ ಎಷ್ಟು ಜೀವಂತವಾಗಿರ್ತಾರೆ ಕಥೆಯಲ್ಲಿ, ಅದ್ರ ಬಗ್ಗೆ ಒಂದು 4 ಮಾತಾಡಿ. ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮನಗಳು. ಪತ್ರಿಕೋದ್ಯಮದ ನನ್ನ ಎಲ್ಲ ಆತ್ಮೀಯರಿಗೂ ಕೂಡ ದೊಡ್ಡವರಿಗೆ ಆಧಾರವಿಂದಗಳಿಗೆ ನಮೋ ನಮಃ ಹೇಳುತ್ತಾ, ಮತ್ತೆ ಚಿಕ್ಕವರಿಗೆ ನನ್ನ ಹಾರೈಕೆ ಹರಿಸುತ್ತಾ, ಇಲ್ಲಿ ನಿರ್ದೇಶಕನಾಗಿ ಹೊಣೆಯನ್ನು ಹೊತ್ತಿದ್ದು ಒಂದು ನನ್ನ ಮೋಹನ್ನಿಂದ. ಅವನ ಆಸೆ ಒಂದು ಕೂಸು, ಒಂದು ಆ ಕೂಸನ್ನ ಬೆಳೆಸಿ ಬೆಳವಣಿಗೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಇಲ್ಲಿ ಚಿತ್ರದ ಬಗ್ಗೆ ಚಿಕ್ಕದಾಗಿ ಹೇಳ್ತೀನಿ, ಯಾಕಂದ್ರೆ ನನಗೂ ಕೂಡ ಈಗ ದೇಹದ ಸ್ವಲ್ಪ ಪರಿಸ್ಥಿತಿ ಅನುಗುಣವಾಗಿಲ್ಲ, ನನಗೂ ಮಾತಾಡಕ್ಕೆ ಚೈತನ್ಯ ಇಲ್ಲ. ಚಿತ್ರ ನೀವು ಎಲ್ಲ ಮುಂಚೆ ನಾಗೇಂದ್ರಣ್ಣ ನನ್ನ ಹೆಸರವರೇ ಹೇಳ್ಬಿಟ್ಟಿದ್ದಾರೆ, ವಿಭಿನ್ನ ಶೈಲಿಯಲ್ಲಿ ಮೂಡಿ ಬಂದಿದೆ. ಹಸಿರಿನ ಚಿತ್ರೀಕರಣ ಇದು, ಹಸಿರಿನ ಚಿತ್ರ ಇದು, ಕೊಡುಗೆ ಇದು. ಒಂದು ನಾವೇನು ಹಸಿರನ್ನ ಕಾಣ್ತೀವೋ ಹಚ್ಚ ಹಸಿರಿನ ಚಿತ್ರ ಇದು. ಇಲ್ಲಿ ಪುನೀತ್ ಎಲ್ಲಿ ಕಾಣ್ತಾರೆ ಅನ್ನೋದಲ್ಲ, ಪುನೀತ್ ನೀವು ಒಳಗಡೆ ಬಂದಾಗ ಆ ನಿವಾಸದ ಒಳಗಡೆ ಪುನೀತ್ ನೀವು ಕಾಣಿಸ್ತಾನೆ. ಇಲ್ಲಿ ಅವನು ಏನೇನ್ ಮಾಡ್ತಾನೆ, ಅವನ ನಿಸ್ವಾರ್ಥ ಸೇವೆ ಹೇಗಿದೆ, ಮತ್ತೆ ಈ ಕಥೆಯಲ್ಲಿ ಅವನ ನಿಸ್ವಾರ್ಥತನ ಹೇಗಿದೆ ಅಂತ ಒಬ್ಬ ಹುಡುಗನ ಮೇಲೆ ಈ ಚಿತ್ರಣ ಹೋಗುತ್ತೆ. ಮತ್ತೆ ಇದಕ್ಕೆ ಕಥೆ ಹೇಳೋರು ನಿರ್ಮಾಪಕರು ಆಗಿ ಮತ್ತೊಬ್ಬರು ಅವರ ಸ್ನೇಹಿತರಾಗಿ ಕರಿಸುಬ್ಬವರು ಮತ್ತೆ ಶಂಕರ್ ಭಟ್ರು ಅವರು ಕಾಣಿಸ್ಕೊತಾರೆ. ಅವ್ರ ಪೂರ್ತ ಚಿತ್ರದೊಳಗೆ ಚಿತ್ರವಾಗಿ ಹೋಗುತ್ತೆ, ಒಂದು ವಿಭಿನ್ನ ರೀತಿಯ ಒಂದು ಚಿತ್ರವಾಗುತ್ತೆ. ಕೊನೆಯದಾಗಿ ಆ ನಿವಾಸ ಹೇಗೆ ನಿರ್ಮಾಣ ಮಾಡ್ತಾನೆ ನಮ್ಮ ಪುನೀತ್, ನಮ್ಮ ಸಿನಿಮಾದಲ್ಲಿ ನಮ್ಮ ಮಲ್ಲು, ಅದೇ ಆ ಹುಡುಗರುಗಳು. ಅದನ್ನ ನೀವು ನೋಡೇ ರಜತ ಪದವಿ ಮೇಲೆ ಆನಂದಿಸಬೇಕು, ಹರಸಬೇಕು. ದಯವಿಟ್ಟು ಕನ್ನಡ ಚಿತ್ರರಂಗವನ್ನ ಉಳಿಸಿ ಬೆಳೆಸಿ. ಚಿಕ್ಕದಾಗಿ ಹೇಳಿದೀನಿ, ಧನ್ಯವಾದಗಳು. ಅಭಿಜಿತ್ ಸರ್, ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಗ್ರೀನ್ ಹೌಸ್ ವಾಸನವರು ಹೇಳಿದ್ರು ಲೇಟಾಗಿ ವಿಶೇಷ ಉಗಾದಿ ಶುಭಾಶಯಗಳು ಅಂತ. ನಾನು ಹಾಗೆ ಲೇಟಾಗಿ ಹೇಳ್ತೇನೆ, ಎಲ್ಲರಿಗೂ ಉಗಾದಿ ಹಬ್ಬ ಶುಭಾಶಯಗಳು, ಒಳ್ಳೇದಾಗ್ಲಿ. ಈ ಪುನೀತ್ ನಿವಾಸ, ಇಲ್ಲಿ ಸಿನಿಮಾ ಟೈಟ್ಲಲ್ಲೇ ಪುನೀತ್ ಅಂದ್ರೆ ಪವರ್ ಸ್ಟಾರ್, ನಿವಾಸ ಅಂದ್ರೆ ಹೌಸ್, ಇಟ್ಸ್ ಎ ಪವರ್ ಹೌಸ್. ಪುನೀತ್ ನಿವಾಸ ಪವರ್ ಹೌಸ್. ಟೈಟ್ಲೇ ತುಂಬಾ ದೊಡ್ಡ ಅಟ್ರಾಕ್ಷನ್, ಟೈಟ್ಲಿಗೆ ತುಂಬಾ ಪವರ್ ಇದೆ. ಹಾಗಾಗಿ ಈ ಸಿನಿಮಾದ ಕತೆ, ಪಾತ್ರಗಳ ಬಗ್ಗೆ ನಿರ್ದೇಶಕರು ಯಾವ ರೀತಿ ಇರುತ್ತೆ ಕತೆ, ಯಾವ ರೀತಿ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ ಮುಗಿತು, ಬಟ್ ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಒಂದು ನಾನು ಹೇಳಲೇಬೇಕು, ಯಾರ ಬಗ್ಗೆ? ನಿರ್ಮಾಪಕರ ಬಗ್ಗೆ. ನಮ್ಮ ನಿರ್ಮಾಪಕರು ಯಾವ ತರ ಅಂದ್ರೆ, ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ಆಗಿರೋದು ಎಷ್ಟು ಮುಖ್ಯನೋ ಅಷ್ಟೇ ಅವರ ಗುಣನ ಅವರು ರೂಢಿಸ್ಕೊಂಡಿದ್ದಾರೆ. ಅವ್ರು ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ. ಯಾಕೆ ನಮ್ಮ ಮೋಹನ್ಗೆ ಅವ್ರು ಹೇಳ್ತಾರೆ, ಈ ಸಿನಿಮಾದಿಂದ ಏನ್ ಬಂದು ಅಪ್ಪುಗೆ ಕೊಟ್ಬಿಡ್ತೀನಿ ಸರ್, ಏನ್ ಬಂದ್ರು ನನಗೇನು ಬೇಡ. ಸಪೋಸ್ ಈ ಸಿನಿಮಾದಲ್ಲಿ ₹1 ನನಗೆ ಬೇಡ, ಏನ್ ಬಂತು ಎಲ್ಲ ಕೊಟ್ಬಿಡ್ತೀನಿ ಅನ್ನೋ ಒಂದು ದೊಡ್ಡ ಗುಣ. ಹಾಗಾಗಿ ಇಂಥ ಒಂದು ಸ್ವಾರ್ಥ ಇಲ್ಲದೆ ಈ ಸಿನಿಮಾ ಮಾಡಿ, ಸಿನಿಮಾದಿಂದ ಏನೋ ಒಂದು ಅಪ್ಪು ಅಭಿಮಾನಿಗಳಿಗೆ ಅಪ್ಪುಗೆ ನಾನು ಏನ್ ಮಾಡ್ಬೇಕು ಅನ್ನೋದೊಂದು ಗುಣ ಪ್ರೀತಿ ಇಟ್ಕೊಂಡಿರೋದ್ರಿಂದ ಈ ಸಿನಿಮಾ ನಾನ್ ದೇವ್ರಲ್ಲಿ ಏನ್ ಬಿಡ್ಕೋತೀನಿ ಅಂದ್ರೆ, ಅವ್ರ ಕನಸು ನನಸಾಗ್ಲಿ, ಸಿನಿಮಾ ಚೆನ್ನಾಗಿ ಓಡ್ಲಿ, ಅಭಿಮಾನಿಗಳು ಮೆಚ್ಚಲಿ, ಇನ್ನೊಂದ್ 2-3 ಸಿನಿಮಾಗಳು ಅವ್ರು ಮಾಡುವ ಶಕ್ತಿ ಅವರಿಗೆ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಹಾಗೆ ನನ್ನ ಸಿನಿಮಾದಲ್ಲಿ ನನ್ನ ಪಾತ್ರ ನಾನು ಹೇಳೋದು ಬೇಡ, ಒಂದು ಮುಖ್ಯ ಪಾತ್ರ ಅಂತ ಅನ್ಕೊಂಡಿದ್ದೀನಿ. ಈ ಸಿನಿಮಾ ನನಗೆ ಫಸ್ಟ್ ಕತೆ ಹೇಳಿದ್ದು 3 ವರ್ಷದ ಕೆಳಗೆ ನನ್ನ ಮೋಹನ್ ಬಂದು ಒಂದು ಕ್ಯಾರೆಕ್ಟರ್, ಒಂದು ಕತೆ ಹೇಳಿದ್ರು, ಚೆನ್ನಾಗಿತ್ತು, ಅದು ಹಾಗೆ ಮಾಡೋಣ ಹೀಗೆ ಮಾಡೋದು. ಮತ್ತೆ ಬಂದ್ರು ಕತೆ ಚೇಂಜ್ ಮಾಡಿದ್ರು, ಮತ್ತೆ ಬಂದ್ರು ಕತೆ ಚೇಂಜ್ ಮಾಡಿದ್ರು. ಸರಿ, ಆಮೇಲೆ ನಾನು ಶೂಟಿಂಗ್ ಇದ್ದ ಒಂದಿನ ಬಂದು ಕತೆ ಹೇಳಿದ್ರು. ನನಗೆಲ್ಲೋ ನನ್ನ ಪಾತ್ರ ಇಷ್ಟ ಆಗಲಿಲ್ಲ ಅಷ್ಟಾಗಿ. ನಾನು ಯೋಚನೆ ಮಾಡಿದೆ, ನಾನು ಸ್ವಲ್ಪ ಪ್ರೆಸ್ಮೆಂಟ್ ಹೇಳಿದ್ದೆ, ಅಪ್ಪು ಜೊತೆ ನಾನು ಆಕ್ಟ್ ಮಾಡ್ಬೇಕಾಗಿತ್ತು. ರಾಘಣ್ಣ ಹೇಳಿದ ಮಾತು ಅದು ಅಂತ ಒಂದು ಅವಕಾಶ ಸಿಕ್ಲಿಲ್ಲ ನನಗೆ. ಅಟ್ಲೀಸ್ಟ್ ಅವ್ರು ಟೈಟ್ಲಿರೋ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ. ಆಯ್ತು ಸರ್, ನೀವು ಒಂದು ಸೀನ್ ಕೊಟ್ಟರು ಮಾಡ್ತೀನಿ ಹೋಗಿ ಅಂತೆ. ಬಟ್ ಅದು ನಾನು ಅನ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಕುತ್ಕೊಂಡು ಆ ಪಾತ್ರನ ಚೆನ್ನಾಗಿ ಡೈರೆಕ್ಟರ್ ಪ್ರೊಡ್ಯೂಸರ್ ಬರೆದು ತೆರೆ ಮೇಲೆ ತಂದಿದ್ದಾರೆ. ಓಕೆ, ಐ ಆಮ್ ಹ್ಯಾಪಿ. ನನಗೆ ಇಷ್ಟ ಆಯ್ತು ನನ್ನ ಪಾತ್ರ.
ಜೊತೆಗೆ ನಮ್ಮೆಲ್ಲ ಸಿನಿಮಾದ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದ ಎಲ್ಲ ವಿಭಾಗದಲ್ಲಿ ಪ್ರತಿಯೊಬ್ಬರು ತಂತ್ರಜ್ಞರಾಗಬಹುದು, ಕಲಾವಿದರಾಗಬಹುದು, ಅವರವರ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗ್ಲಿ ಅಂತ ನಾನು ಬಯಸ್ತಾ, ನಮ್ಮ ನಾಗೇಂದ್ರ ಅಣ್ಣ ಅಫಿಯರ್ ಅವ್ರ ಕೆಲಸ ಮಾತ್ರ ಅಲ್ಲ, ಬೇರೆ ರೀತಿಯಲ್ಲೂ ಸಜೆಷನ್ ಕೊಟ್ಕೊಂಡು ಹೆಜ್ಜೆಗಳನ್ನ ಹಾಕಿಸ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಒಂದು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ಗ್ರೀನಸ್ ವಾಸಣ್ಣ ಕೂಡ ನಮಸ್ಕಾರ ಹೇಳ್ತಾ ನನ್ನ ಸದ್ಯಕ್ಕೆ 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೊಂದು ವಿಶೇಷ ಮೋಹನ್ ಅವ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹೆಮ್ಮೆ ಪಡ್ತೀನಿ. ಈ ಚಿತ್ರಕ್ಕೆ ಸಾಮಾನ್ಯವಾಗಿ ಯಾವ್ದಾದ್ರು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತ ಬಿಲ್ಡಿಂಗ್ ಅಲ್ಲಿ ಆ ಹಂತವನ್ನು ಶೂಟ್ ಮಾಡಿ ಮ್ಯಾಚ್ ಮಾಡೋದು ನೋಡಿದ್ದೀರ. ಆದ್ರೆ ಕಸ್ತೂರಿ ನಿವಾಸ ಸಿನಿಮಾಕ್ಕಾಗಿನೇ ಒಂದು ಮನೆಯನ್ನ ಕಟ್ಟಿತಾ ಇದ್ದಾರೆ, ಕಟ್ಟಿ ಕೊಡ್ತಾ ಇದ್ದಾರೆ ಒಬ್ಬರಿಗೆ ಅನ್ನೋದ್ರಿಂದ ಅದು ಹೆಮ್ಮೆಯ ವಿಷಯ. ಸೊ ತಂಡದಿಂದ ಒಂದು ಚಿಕ್ಕ ಚಪ್ಪಾಳೆ ಇರಲಿ ಮೋಹನ್ ಅವರಿಗೆ. ಪುನೀತ್ ನಿವಾಸ್ ಸರ್, ಅದೇ ಬರುತ್ತೆ ಬಾಯಿಗೆ. ಆಮೇಲೆ ಸಿನಿಮಾಗೆ ಇನ್ನೊಂದು ಬೆನ್ನೆಲುಬು ಅಂದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೃಪಾಕರ್. ನಾವು ಸಿನಿಮಾ ಸ್ಟಾರ್ಟ್ ಮಾಡೋ 1 ಸಾಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ, 2 ಸಾಂಗ್ ಆಯ್ತು, 3 ಸಾಂಗ್ ಆಯ್ತು, 4 ಸಾಂಗ್ ಆಯ್ತು. ನಿಜವಾಗ್ಲೂ ಇವ್ರ ಬಗ್ಗೆ ಹೇಳಿದ್ರೆ ತುಂಬಾ ಸೀನಿಯರ್ ಮ್ಯೂಸಿಕ್ ಡೈರೆಕ್ಟರ್. ಈ ಸಿನಿಮಾಕ್ಕೆ ಬಹಳ ಚೆನ್ನಾಗಿ, ಬಹಳ ಪ್ರೀತಿಯಿಂದ ಇನ್ವಾಲ್ವ್ ಆಗಿ ಸಾಂಗ್ಗಳನ್ನ ಮಾಡಿದ್ದಾರೆ. ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ. ಥ್ಯಾಂಕ್ ಯು ಕೃಪಾಕರ್. ಕೃಪಾಕರ್ ಮಾತಾಡ್ಬೇಕೇನ? 1 ನಿಮಿಷ ಮಾತಾಡಿ, ಜಾಸ್ತಿ ಬೇಕಾದ್ರೆ ತುಂಬಾ ಜನ ಇದ್ದಾರೆ ಮಾತಾಡಕ್ಕೆ. ಅಣ್ಣ ಹೇಳಿದ್ರು ಅಭಿಜಿತ್ ಅಣ್ಣ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆಲ್ಲವೂ ನನ್ನ ಅಪ್ಪುಗೆ ನಾನು ಕೊಡ್ತಾ ಇದ್ದೀನಿ. ಆ ಅಪ್ಪು ಕೊಡೋದು, ಆ ಅಪ್ಪು ಹೆಸರಲ್ಲಿ ಕೆಲವೊಂದು ಮಾಡಬೇಕು ಅಂತಿದ್ದೀನಿ. ಆದರೆ ಈ ಸಿನಿಮಾಗೆ ಸುಮಾರು ಒಂದು 6-7 ಜನ ದುಡ್ಡು ಹಾಕಿದ್ದಾರೆ. 50,000, 1 ಲಕ್ಷ, 10 ಲಕ್ಷ, 12 ಲಕ್ಷ. ಒಂದು ತಾಯಿ ಏನೂ ಇಲ್ಲದೆ ಒಂದು ಕವರಲ್ಲಿ ಹಾಕಿ ತಗೊಂಬಂದು ನಮ್ಮ ಅಕ್ಕನ ಹತ್ರ ಕೊಟ್ಟೋಗಿದ್ದಾರೆ. ಅವ್ರಿಗೆಲ್ಲ ನಾನು ಕೊಳ್ಳೇಬೇಕು, ಯಾಕಂದ್ರೆ ಯಾರು ಎಷ್ಟೆಷ್ಟು ಕಷ್ಟದಲ್ಲಿ ಇರ್ತಾರೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಯಾವ ಕಷ್ಟನೂ ಇಲ್ಲ, ನನಗೆ ತಿನ್ನೋಕೆ ಏನೂ ತೊಂದರೆ ಇಲ್ಲ. ಆದರೂ ಕೊಟ್ಟವರಿಗೆ ನಾನು ವಾಪಸ್ ಕೊಳ್ಳೇಬೇಕು. ಅದು ಖಂಡಿತ ಅದು ಧರ್ಮ. ಅದು ನಾನು ರಾತ್ರಿಯಾಗಲೂ ಯೋಚನೆ ಮಾಡ್ತಾ ಇರೋದು ಆ ದುಡ್ಡಿಗೆ. ಯಾಕೆ ಅಂದ್ರೆ ನನ್ನ ಪ್ರೀತಿಗೆ ನಾನು ಎಷ್ಟೇ ಇಷ್ಟಪಟ್ಟು ಎಷ್ಟೇ ಕತೆ ಮಾಡಿ ನಾನು ಸಿನಿಮಾ ಮಾಡಿದ್ರು ನಾನು ಅಪ್ಪನ ಬಿಡ್ತಾ ಇರೋದು ಒಂದೇ, ನನ್ನ ನಂಬಿ ಒಂದು ಸೈನ್ ಇಲ್ಲದೆ ದುಡ್ಡು ತಂದು ಕೊಟ್ಟೋಗಿದ್ದಾರೆ. ಅವ್ರಿಗೊಂದು ಕೊಡಿಸ್ಬಿಡಪ್ಪ ಸಾಕು ಅಂತ ದೇವ್ರ ಹತ್ರ, ಅಪ್ಪು ಹತ್ರ ನಾನು ಬೆಳ್ಕೊಂತ ಇದ್ದೀನಿ ಡೈಲಿ. ಇದನ್ನ ಹೇಳಕ್ಕೆ ಮೈಕಿಸ್ಕೊಡು. ಕೃಪಾಕರ್ ಸರ್, ಥ್ಯಾಂಕ್ ಯು ಸರ್. ಸೊ ಪುನೀತ್ ನಿವಾಸದ ಹಾಡುಗಳ ಬಗ್ಗೆ ಎಲ್ರಿಗೂ ನಮಸ್ಕಾರ. ಪುನೀತ್ ನಿವಾಸ ನನ್ನ ಮ್ಯೂಸಿಕ್ ಜರ್ನಿಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ವಿಶೇಷವಾದ ಚಿತ್ರ. ಈ ಚಿತ್ರದಲ್ಲಿ ಒಟ್ಟು 4 ಸಾಂಗ್ ಇದೆ. ಮೊದಲಿಗೆ ಒಂದೇ ಸಾಂಗ್ ಇದ್ದಿದ್ದು, 2ನೇದಾಯ್ತು ಅದು ಒಂದು ತಾಯಿ ಸಾಂಗ್, ಅಭಿಜಿತ್ ಸರ್ ಹೇಳಿದ್ರು. ಆ ಸಾಂಗ್ ಅಲ್ಲಿ ನಾನು ಅಭಿಜಿತ್ ಸರ್ ಅವ್ರಿಗೆ ಮೋಹನ್ ಸರ್ ಹತ್ರ ಕೇಳ್ಕೊಂಡು ಅವರೇ ಹೇಳಲಿ, ಯಾಕಂದ್ರೆ ಅವರು ಹಿಂದೆ ಗೊತ್ತಿರ್ಬೇಕು ನಿಮ್ಗೆ ಅಕ್ಷರಮಾಲೆ ಅಲ್ಲೆಲ್ಲ ಅಭಿಜಿತ್ ಸರ್ ತುಂಬಾ ವಿಶೇಷವಾಗಿ ಸಿಂಗಿಂಗು ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಇದಕ್ಕಿಂತ ಮುಂಚೆ ನಾನು ಒಂದು ಸಾಂಗ್ ಆಡ್ಸಿದ್ದೆ, ಸಮರ್ಸಿಂಹನ ಆಡ್ಸಿದ್ದೆ. ಹಾಗಾಗಿ ಮೋಹನ್ ಸರ್ನ ಕೇಳ್ಕೊಂಡೆ, ಮಾಡಿಸಿ ಸರ್ ಇದೊಂದು ಸಾಂಗ್ ಆಡಿಸಿ ಅಂತ. ಅವರು ಕೂಡ ಒಪ್ಕೊಂಡು ಒಂದು ವಿಶೇಷವಾದ ತಾಯಿ ಸಾಂಗ್ ನ ಅಭಿಜಿತ್ ಸರ್ ವಾಯ್ಸ್ ಅಲ್ಲಿ ನೀವೆಲ್ಲ ಕೇಳ್ಬೋದು. ಹಾಗೆ ಇನ್ನೊಂದು ಸಾಂಗ್ ಯಾಕೆ ಡೆಡಿಕೇಟ್ ಮಾಡಿದೆ ಅಂತಂದ್ರೆ, ನಾನು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಲಿ ನಾನು ಕೆಲಸ ಮಾಡಿದ್ದೀನಿ. ನನ್ನ ಅದೃಷ್ಟ ಮ್ಯೂಸಿಕ್ ಡೈರೆಕ್ಷನ್ ಈಗ ಬಂದಿರೋರು ಇದ್ರಲ್ಲೆಲ್ಲ ನಾನೇ ಅದೃಷ್ಟವಂತ ಅಂತ ಹೇಳ್ಕೊಂಡೆ. ಮೀಸೆ ಚಿಗುರ್ದಾಗ ಅಂತ ಒಂದು ಚಿತ್ರ ಪ್ರವೀಣ್ ನಾಯ್ಕ ಅವ್ರ ಚಿತ್ರದಲ್ಲಿ ಮಾಡಿದ್ದೆ. ಪುನೀತ್ ಸರ್ ಜೊತೆ ಅವರು ನನ್ನ ಸಾಂಗ್ ಆಡ್ಬೇಕಿತ್ತು, ಸಿಕ್ಕಿರ್ಲಿಲ್ಲ ಚಾನ್ಸ್. ಸೊ ಈ ಚಿತ್ರದಲ್ಲಿ ನನ್ಗೆ ಒಂದು ಅವಕಾಶ ಸಿಕ್ತು. ಆ ಟೈಟ್ಲ್ ಅಡಿಯಲ್ಲಿ ಪುನೀತ್ ಸರ್ಗೆ ಒಂದು ಡೆಡಿಕೇಟ್ ಮಾಡೋಣ ಅಂತ ಹೇಳಿ ಡಿಸ್ಕಷನ್ ಮಾಡಿದೆ. ಐ ವಾಂಟ್ ಟು ಡೆಡಿಕೇಟ್ ಒಂದು ಸಾಂಗ್ ಫಾರ್ ಪುನೀತ್ ಸರ್ಗೆ ಅಂತ. ಸೊ ಅದೊಂದು ಡೆಡಿಕೇಶನ್ ಇರ್ತಕ್ಕಂಥ ಒಂದು ಸಾಂಗ್ ಇದೆ. ಸೊ ಎಂಟೈರ್ ಟೀಮ್, ಅಭಿಜಿತ್ ಸರ್ ಅಂಡ್ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ ಗಣಸಿ ಸದಾನಂದ ಸ್ವಾಮಿ ಸರ್ ಅಂಡ್ ಡೈರೆಕ್ಟರ್ ವಿಶೇಷವಾಗಿ ಚಿತ್ರಗಳನ್ನ ಮಾಡಿದ್ದಾರೆ ಸಿನಿಮಾದಲ್ಲಿ. ಮೋಹನ್ ಸರ್ ಅವರ ವಿಶೇಷ ಅಭಿಮಾನಿ ಪುನೀತ್ ಸರ್ ಅವ್ರಿಗೆ ಈ ಚಿತ್ರದಿಂದ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ಅಭಿಜಿತ್ ಸರ್ ಅವ್ರಿಗೆ ಎಂಟೈರ್ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಕರಿಸುಬ್ಬ ಸರ್ ಇದ್ದಾರೆ ಚಿತ್ರದಲ್ಲಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.
ಮೋಹನ್ ನನಗೆ ಸುಮಾರು ಒಂದು 10 ವರ್ಷದಿಂದ ಪರಿಚಯ. ಅವರ ಸಂಜೀವ ಸಿನಿಮಾ ಪ್ರೊಡಕ್ಷನ್ಗೋಸ್ಕರ ಮಾತಾಡೋಕೆ ಬಂದಾಗಿಂದನೂ ಪರಿಚಯ. ಅದಾದ್ಮೇಲೆ ಅದು ರಿಲೀಸ್ ಆಯ್ತು. ದುರದೃಷ್ಟವಶಾತ್ತು ಆ ಸಿನಿಮಾ ಸರಿಯಾಗಿ ಅವ್ರ ಕೈ ಹಿಡಿಲಿಲ್ಲ. ಮತ್ತೆ ಕಷ್ಟಪಟ್ಟು ಇಷ್ಟಪಟ್ಟು ಸುಮಾರು ಒಂದು 10 ವರ್ಷಗಳ ಕಾಲ ಯೋಚಿಸಿ ಪುನೀತ್ ನಿವಾಸ ಅಂತ ಒಂದು ಒಳ್ಳೆ ಟೈಟಲ್ ಇಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ಇದು ಅವಾಗ ಸಿಕ್ಸಿದ್ದಾಗಲೇ ಹೇಳೋರು, ಅಣ್ಣ ಒಂದು ಒಳ್ಳೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕು ಅಂತ. ಇತ್ತೀಚೆಗೆ ನನ್ನ ಭಾಗದ ಚಿತ್ರೀಕರಣ, ನಾನು ಮತ್ತೆ ಶಂಕರ್ ಭಟ್ ಅಭಿನಯಿಸಿದಂತ ನನ್ನ ಭಾಗದ ಚಿತ್ರೀಕರಣ ಮುಗೀತು. ಬಹಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಟ್ರೈಲರ್ ಅಲ್ಲಿ ನನ್ನನ್ನ ತೋರಿಸ್ತಿಲ್ಲ, ಬಹುಶಃ ಏನೋ ಸಸ್ಪೆನ್ಸ್ ಇಟ್ಟಿದ್ದಾರೆ. ಇಡೀ ಪುನೀತ್ ನಿವಾಸದ ಕಥೆಯನ್ನ ಹೇಳುವಂತ ಒಬ್ಬ ನಿರ್ಮಾಪಕನ ಪಾತ್ರ. ನಾನು ಹಲವಾರು ಸಿನಿಮಾ ಮಾಡಿ ಸೋತು ಹೋಗಿರ್ತೀನಿ. ಗೆಳೆಯ ಬರ್ತಾನೆ, ಗೆಳೆಯನ್ಗೆ ಹೇಳ್ತೀನಿ ಈತೊಂದು ಕತೆ ಕೊನೆಯದಾಗ ನಾನು ಮಾಡ್ತೀನಿ, ನೀನು ಕೇಳು ಅಂದ್ಬಿಟ್ಟು. ಮೋಹನ್ ಅವರ ಮನದಾಸೆನೂ ಅದೇ ಇರಬೇಕು. ನನ್ನ ಮೂಲಕ ಅವರ ಪಾತ್ರನ ಮಾಡಿಸಿದ್ದಾರೆ ಅಂತ ನಾನಾದ್ರೂ ಅನ್ಕೊಳ್ತೀನಿ. ಇಡೀ ತಂಡ ಶ್ರಮ ಪಟ್ಟಿದೆ. ಗೆಳೆಯ ನಾಗೇಂದ್ರ ನಿರ್ದೇಶಕರು, ಅವೆಲ್ಲ ಒಂದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದವರು. ಅವರು ತುಂಬಾ ಕನಸುಗಳನ್ನು ಹೊತ್ತು ಚಿತ್ರರಂಗಕ್ಕೆ ಬಂದವರು. ಈ ಚಿತ್ರವನ್ನ ಬಹಳ ಇಷ್ಟಪಟ್ಟು ಕಷ್ಟಪಟ್ಟು, ನಾನು ಈ ಮಾತನ್ನ ಯಾವಾಗಲೂ ಹೇಳ್ತಾ ಇರ್ತೇನೆ. ಯಾಕೆಂದ್ರೆ ಪ್ರತಿಯೊಬ್ಬರು ಇಷ್ಟಪಟ್ಟು, ಇನ್ಕ್ಲೂಡಿಂಗ್ ಮೀ, ಚಿತ್ರರಂಗಕ್ಕೆ ಇಷ್ಟಪಟ್ಟು ಬಂದಿದ್ವಿ, ಏನೇನೋ ಆಗ್ಬೇಕು ಅಂತ ಅಂದ್ಬಿಟ್ಟು ಕನಸುಗಳನ್ನ ಹೊತ್ಕೊಂಡು. ಆದ್ರೆ ಕಷ್ಟಪಟ್ಟು ಪ್ರೊಡಕ್ಷನ್ಗಳು ಮಾಡಿದ್ವಿ. ಯಾವೊಬ್ಬ ನಿರ್ಮಾಪಕನೂ ಸುಲಭವಾಗಿ ಪ್ರೊಡಕ್ಷನ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ನಾನು ಒಂದು 5 ಚಿತ್ರ ನಿರ್ಮಿಸಿರೋನು, ನನಗೆ ಅದರ ಅನುಭವ ಆಗಿದೆ. ಇಲ್ಲೂ ಒಬ್ಬರು ನಿರ್ಮಾಪಕರಿದ್ದಾರೆ. ಸೊ ಹೀಗಾಗಿ ಪುನೀತ್ ನಿವಾಸ ಒಳ್ಳೆ ಸಂದೇಶಗಳನ್ನ ಹೇಳುವಂತ ಒಂದು ಸಿನಿಮಾ. ಇಷ್ಟಂತೂ ನಾನು ಹೇಳಬಲ್ಲೆ. ಒಳ್ಳೆ ಮೌಲ್ಯಗಳನ್ನ ಕಟ್ಕೊಡುವಂತ ಒಂದು ಸಿನಿಮಾ. ಕರ್ನಾಟಕ ದೇವರು. ಬಹಳಷ್ಟು ಸತಿ ಅಪ್ಪು ಸಿಕ್ಕಿದಾಗ ಅಪ್ಪಾಜಿ ಅಂತಿದ್ದೆ. ಗೊತ್ತಾಯ್ತು ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡಿಸ್ತೀನಿ ಅನ್ನೋರು. ನೆಕ್ಸ್ಟ್ ಸಿನಿಮಾ ಖಂಡಿತ ಅಪ್ಪಾಜಿ ಅನ್ನೋರು. ಅದು ಆಸೆ ಈಡೇರ್ಲಿಲ್ಲ. ಸೊ ಅಭಿಜಿತ್ ಹೇಳಿದಾಗೆ ನನಗೂ ಈ ಪುನೀತ್ ನಿವಾಸದಲ್ಲಿ ಆಕ್ಟ್ ಮಾಡೋಂತ ಆಸೆ ಅಪ್ಪು ಈಡೇರಿಸಿದ್ದಾರೆ ಅಂತ ನಾನಾದ್ರೂ ಭಾವಿಸ್ತೀನಿ. ಚಿತ್ರ ಯಶಸ್ವಿ ಆಗ್ಬೇಕು. ಅದಕ್ಕೆ ಮಾಧ್ಯಮದ ಮಿತ್ರರು ನಿಮ್ಮ ಸಹಕಾರ ಹೆಚ್ಚಾಗಬೇಕು. ಮೋಹನ್ಗೆ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನಮಸ್ಕಾರ. ಧನ್ಯವಾದಗಳು ಸುಬ್ಬಣ್ಣ. ನೀವು ಶ್ರೇಯಸ್, ಐಶ್ವರ್ಯ, ವಿಠಲ್ 3 ಜನ ನೀವು ಪರಿಚಯ ಮಾಡಿಕೊಳ್ಳಿ. ನಿಮ್ಮ ಪಾತ್ರದ ಬಗ್ಗೆ 1 ನಿಮಿಷ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾನು ವಿಠಲ್ ಅಂತ. ಈ ಪುನೀತ್ ನಿವಾಸ ಅನ್ನೋ ಚಿತ್ರದಲ್ಲಿ ಮಲ್ಲು ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ನಾನು ಮೊದಲು ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ತುಂಬಾ ಬ್ಲ್ಯಾಂಕ್ ಆಗಿದ್ದೆ. ಸಿನಿಮಾ ಯಾವ ರೀತಿ ಇದೆಯೋ ಏನೋ ಅಂತ. ಶೂಟಿಂಗ್ ಮಾಡ್ತಾ ಮಾಡ್ತಾ ನನಗೆ ಪಾತ್ರದ ಬಗ್ಗೆ ಸ್ವಲ್ಪ ಐಡಿಯಾ ಬಂತು. ಒಬ್ಬ ಪುನೀತಿನ ಒಬ್ಬ ಡೈಹಾರ್ಡ್ ಫ್ಯಾನ್, ಅಂದ್ರೆ ಒಬ್ಬ ಅಭಿಮಾನಿ, ಅವನ ಪುನೀತ್ ರಾಜ್ಕುಮಾರ್ ಅವರು ಮಾಡಿರುವಂತ ಎಷ್ಟೋ ದಾನ ಧರ್ಮಗಳನ್ನ ಆದರ್ಶವಾಗಿ ಇಟ್ಕೊಂಡು ಅವನ ಜೀವನದಲ್ಲಿ ಹೇಗೆ ಅದನ್ನ ಅಳವಡಿಸ್ಕೊಂಡು ಒಳ್ಳೆ ಗುಣಗಳನ್ನ ಇಟ್ಕೊಂತಾನೆ ಅನ್ನೋದು ನನ್ನ ಪಾತ್ರದ ಒಂದು ಇಂಟ್ರೊಡಕ್ಷನ್ ಅಂತ ನಾನು ಭಾವಿಸಿದ್ದೀನಿ. ಈ ಸಿನಿಮಾ ನಾನು ನೋಡಿರೋ ಮಟ್ಟಿಗೆ, ನನಗೆ ಗೊತ್ತಿರೋ ಹಾಗೆ ತುಂಬಾ ಒಳ್ಳೆ ಯಶಸ್ಸು ಕಾಣಬೇಕು ಅನ್ನೋದನ್ನ ನಾನು ಬಯಸ್ತೀನಿ. ನಾನು ದೇವರ ಹತ್ರನೂ ಅದನ್ನೇ ದಿನ ಬೇಡ್ಕೊಂತ ಇರೋದು. ಒಳ್ಳೇದಾಗ್ಲಿ, ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ನಾನು ಅದನ್ನೇ ಭಾವಿಸ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೇಯಸ್. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೇಯಸ್. ಪಾತ್ರದಲ್ಲಿ ಪಾತ್ರ ನನ್ನ ಪಾತ್ರ. ಈ ಸಿನಿಮಾದಲ್ಲಿ ಕೆಲಸ ಮಾಡೋ ಮೂಲಕ ನಾನು ಮೂಲತಃ ರಂಗಭೂಮಿಯಿಂದ ಬಂದವನು. ಈ ಸಿನಿಮಾ ಮಾಡ್ತಾ ಮಾಡ್ತಾ ಕಲಿಯೋದಕ್ಕೆ ತುಂಬಾ ಅವಕಾಶ ಬಂದಿದೆ. ಜಮ್ ಶಿವು ಸರ್ ಆಗಿರ್ಬೋದು, ನಮ್ಮ ನಾಗೇಂದ್ರ ಸರ್ ಆಗಿರ್ಬೋದು, ಮೋಹನ್ ಸರ್ ಆಗಿರ್ಬೋದು, ಬಾಲು ಸರ್ ಆಗಿರ್ಬೋದು, ಇವರೆಲ್ಲರೂ ನನ್ನ ಪಾತ್ರನ ತಿದ್ದಿ ಹೇಗೆ ಒಂದು ಕಲೆನ ಶಿಲೆ ಹಾಗೆ ಮಾಡ್ತಾರೋ, ಕಲ್ಲನ್ನ ಶಿಲೆ ಆಗಿ ಮಾಡ್ತಾರೋ
ಆ ತರ ನನ್ನನ್ನ ಶೇಪ್ ಕೊಟ್ಟಿದ್ದಾರೆ. ಒಬ್ಬ ಕಲಾವಿದನ್ನ ಹೊರಗೆ ತಂದಿದ್ದಾರೆ ಅಂತ ಅನ್ಕೊಂತೀನಿ. ಇದರಿಂದ ನಾವು ಎಷ್ಟು ಪಡ್ಕೊಂತೀವೋ ಗೊತ್ತಿಲ್ಲ, ಕೊಡೋದಂತೂ ತುಂಬಾ ಜಾಸ್ತಿ ಇದೆ. ಇದಿಷ್ಟು ನಾನ್ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಸರ್ ಮೀಟಿಂಗ್ ಹೋಗ್ಬೇಕಂತ ಗೊತ್ತಾಗತ್ತೆ. ದಯವಿಟ್ಟು ವೇದಿಕೆಗೆ ಬಂದು ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ, ಪ್ಲೀಸ್. ಒಳ್ಳೆ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅದೊಂದು ಹೃದಯವಂತ, ಜೊತೆಲಿ ಮಾಧ್ಯಮದ ಇದರಲ್ಲೂ ಮಾಧ್ಯಮದಲ್ಲಿ ಒಂದು ಪತ್ರಿಕೆ ಕೂಡ ತರ್ತಾ ಇದ್ದಾರೆ ನಮ್ಮ ಉದ್ಯೋಗದವರೇ ಅವರು. ಹಾಗಾಗಿ ತುಂಬಾ ಸಂತೋಷ ಸರ್ ನೀವು ಬಂದಿದ್ದು. ಸೊ ನಿಮ್ಮ ಪಾತ್ರದ ಬಗ್ಗೆ, ತಂಡದ ಬಗ್ಗೆ ಒಂದೆರಡು ಮಾತು ಪ್ಲೀಸ್. ಧನ್ಯವಾದಗಳು ನಾಗೇಂದ್ರಣ್ಣ. ಇದು ನಮ್ಮ ತುಂಬ ಹಿರಿಯರು, ನಾಗೇಂದ್ರ ಪ್ರಸಾದ್ ನಿರ್ದೇಶಕರು. ಫಸ್ಟ್ ಟೈಮ್ ಫ್ರೀಡಮ್ ಪಾರ್ಕಿಗೆ ಬಂದು ಪುನೀತ್ ನಿವಾಸದ ಒಂದು ಸಲ ಸ್ಟೋರಿ ಹೇಳಿ ಈ ಥರ ಮಾಡ್ಬೇಕನ್ನೋದು ಕಥೆನಲ್ಲಿ ಬರೀ 67 ಸಿನಿಮಾ 2 ಧಾರಾವಾಹಿ ಬರೀ ಪೊಲೀಸ್ ಪಾತ್ರದಲ್ಲೇ ನೋಡಿದ್ದೀನಿ ನಿಮ್ಮನ್ನು. ಪೊಲೀಸ್ ಕಮಿಷನರು, ಸೂಪರಿಂಟೆಂಡೆಂಟ್ ಇದೇ ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ದೆ. ಈ ಸಿನಿಮಾದಲ್ಲಿ ಒಂದು ಚಿತ್ರದ ನಿರ್ಮಾಪಕ, ಮೋಸ್ಟ್ಲಿ ಅದು ಫೈನಾನ್ಸ್ ಲ್ಯಾಂಡ್ ಓನರ್ ಥರ ಒಂದು ಕ್ಯಾರೆಕ್ಟರ್ ಅದ್ಭುತವಾಗಿ 5 ದಿನ 6 ದಿನ ಮಾಡಿದೆ. ನಾನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನನ್ನ ತಮ್ಮ ಅಂತ ಹೇಳ್ಬೋದು. ಮೋಹನ್ ಬೆನ್ನೆಲುಬಾಗಿ ನಿಂತಿರೋ, ಅಣ್ಣ ಹೇಳ್ದಂಗೆ ನಿಂತ್ಕೊಂಡಿದ್ದೀವಿ ಇಲ್ಲ ಅಂತಲ್ಲ. ಬಟ್ ಟ್ರೈಲರಲ್ಲಿ ಇನ್ನೂ ನಮ್ಮ ಗಣೇಶ್ ರಾವ್ ಅವರು ಮತ್ತು ಇನ್ನೂ ಕೆಲವರ ಹಿರಿಯ ಕಲಾವಿದರು ತೋರಿಸ್ಬೋದಾಗಿತ್ತು. ಪಾಪ ಯಾರು ಮನಸ್ತಾಪಗಳು ಇಟ್ಕೊಂಡಂಗೆ ಸಿನಿಮಾ ಯಶಸ್ವಿಗೆ ದುಡಿಯೋಣ. ಪುನೀತ್ ನಿವಾಸ ವಿಶೇಷವಾದ ರಾಜ್ಕುಮಾರ್ ದೊಡ್ಡ ಹಿರಿಯ ದೊಡ್ಡ ಮನೆಯವ್ರ ಕುಟುಂಬದಲ್ಲಿ ಹೆಸರಿನಲ್ಲೇ ನಾವೊಂದು ಸಿನಿಮಾ ಮಾಡಿದ್ದೀವಿ ಅಂತ ಒಂದು ಖುಷಿಯಾಗುತ್ತೆ. ಹಿರಿಯ ನಟರು ನಮ್ಮ ಶಂಕರ್ ಭಟ್ರು ಅವರು ಇದ್ದಾರೆ, ರಾಜಣ್ಣ ಇದ್ದಾರೆ, ಎಲ್ಲರೂ ಭಾಗ್ಯಕ್ಕ ಇರಬೇಕು, ಇಲ್ಲ ಬಂದಿರಬೇಕು. ಹಾಗಾಗಿ ಎಲ್ಲರ ಜೊತೆ ಮಾಡೋ ಅವಕಾಶ ಸಿಕ್ತು. ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಬಾಲು ಕ್ಯಾಮ್ರಾಮ್ಯಾನ್, ಕಷ್ಟಪಟ್ಟು ಮಾಡಿದ್ದಾನೆ, ಜಗ್ಗಿ ಇದ್ದಾರೆ. ಇದನ್ನೆಲ್ಲ ನೆನೆಸ್ಕೋಬೇಕು. ಯಾಕಂದ್ರೆ ಸಿನಿಮಾದಲ್ಲಿ ನಾವು ಒಬ್ಬರ ಏನೋ ಫೈನಾನ್ಸ್ ಹೆಲ್ಪ್ ಮಾಡಿರೋದು ಇನ್ನೊಂದು ವಿಚಾರ ಅಲ್ಲ ಅಲ್ಲಿ. ಬಟ್ ಎಲ್ಲರೂ ಕೂಡ ಸಾಥ್ ಕೊಟ್ಟು ಈ ಸಿನಿಮಾ ಯಶಸ್ವಿಗೆ ದುಡಿದಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳು ಅಂತ ಹೇಳ್ತೀನಿ. ಈ ಚಿತ್ರ ಯಶಸ್ವಿಯಾಗಿ. ಈಗ ಶಂಕರ್ ಭಟ್ರು ರಾತ್ರಿ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ ಪ್ರೆಸ್ ಮೀಟ್ ಮುಗಿಯುತ್ತೆ. ಹಂಗಾಗಿ ತಪ್ಪು ತಿಳ್ಕೊಬೇಡಿ. 3 ಪ್ರೆಸ್ ಮೀಟ್ ಇದೆ, ಹಂಗಾಗಿ 3 ಭಾಗ ಮಾಡಿ. ಎಲ್ರಿಗೂ ನಮಸ್ಕಾರ. ಪುನೀತ್ ನಿವಾಸ ಅತ್ಯಂತ ಶ್ರೇಷ್ಠವಾದಂತಹ ಚಿತ್ರ. ಯಾಕೆಂದ್ರೆ ನಾನು ರಾಜ್ಕುಮಾರ್, ಶಿವಣ್ಣ, ರಾಘಣ್ಣ, ಪುನೀತ್ ಈ 4 ತಲೆಮಾರಿನ ಹೀರೋಗಳ ಜೊತೆಗೆ ಆಕ್ಟ್ ಮಾಡಿದ್ದೆ. ಪರಶುರಾಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಆಕ್ಟ್ ಮಾಡಿದಾಗ ಪುನೀತ್ ಬಾಲನಟನಾಗಿ ಇದರಲ್ಲಿ ಆಕ್ಟ್ ಮಾಡಿದ್ರು. ಆಮೇಲೆ ಅವ್ರ ಜೊತೆಗೆ ಸುಮಾರು 4-5 ಚಿತ್ರಗಳಲ್ಲಿ ಆಕ್ಟ್ ಮಾಡಿದೆ. ಈ ಒಂದು ಪುನೀತ ನಿವಾಸ ಈ ಚಿತ್ರದಲ್ಲೂ ಕೂಡ ಪ್ರಮುಖವಾದಂತಹ ಒಂದು ಪಾತ್ರವನ್ನ ನಮ್ಮ ಮೋಹನ್ ಅವರು ಹಾಗೂ ನಾಗೇಂದ್ರ ಪ್ರಸಾದ್, ಅಭಿಜಿತ್ ಎಲ್ಲರೂ ಸೇರಿ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಸುಬ್ಬಣ್ಣ ಜೊತೆಗೆ ಮಾಡಿದ್ದೀನಿ. ಕತೆ ಪ್ರಾರಂಭ ಆಗೋದೇ ನಮ್ಮ ಪಾತ್ರದ ಮೂಲಕ. ಕತೆ ಹೇಳ್ತೀವಿ, ಕೊನೆಗೆ ಚಿತ್ರ ಮುಗಿಯೋದು ನಮ್ಮ ಮೂಲಕ. ಒಂದು ಪ್ರಮುಖವಾದಂತ ಪಾತ್ರವನ್ನ ಮಾಡಿದ್ದೀವಿ. ಇಂತಹ ಒಂದು ಪಾತ್ರವನ್ನ ಕೊಟ್ಟಂತ ನಿರ್ಮಾಪಕರಾದ ಮೋಹನ್ ಅವರಿಗೆ ಈ ಚಿತ್ರ ಗೆಲ್ಬೇಕು. ಯಾಕಂದ್ರೆ ಪುನೀತ್ ಅವ್ರ ಹೆಸರು ಎಲ್ಲಿದೆಯೋ ಅಲ್ಲೆಲ್ಲ ಗೆಲುವು ಗ್ಯಾರಂಟಿ. ನಮ್ಮ ಪವರ್ ಸ್ಟಾರ್ ಪುನೀತ್ ಅವರ ಒಂದು ಆಶೀರ್ವಾದ ಎಲ್ಲರ ಮೇಲೂ ಇದೆ. ಹಾಗೆ ನಮ್ಮ ಕರ್ನಾಟಕ ಜನರ ಸಂಪೂರ್ಣ ಆಶೀರ್ವಾದ ಪುನೀತ್ ಮೇಲಿದೆ. ಅವರು ನಮ್ಮ ಎಲ್ಲರ ಹೃದಯ ದೇಗುಲದಲ್ಲಿ ಶಾಶ್ವತವಾದ ಒಂದು ನೆಲೆಯನ್ನ ಇಟ್ಕೊಂಡಿದ್ದಾರೆ ಪುನೀತ್ ಅವರು. ಈ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಮೊನ್ನೆ ಅಷ್ಟೇ ಡಬ್ಬಿಂಗ್ ಮಾಡಿ ಬಂದೆ. ಇದರಲ್ಲಿ ಹಲವಾರು ಜನ ಉತ್ತಮವಾದಂತ ತಂತ್ರಜ್ಞರು, ನಟರು, ಹಿರಿಯ ನಟರು, ಕಿರಿಯ ನಟರು ಎಲ್ಲರೂ ಕೆಲಸ ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ ಇರಲಿ, ಚಿತ್ರ ಯಶಸ್ಸುಗೊಳಿಸ್ಲಿ ಅಂತ ನಾನು ತಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ರಾಜ್ಯವರು ಇತ್ತೀಚೆಗೆ ಮಾತಾಡೋದು. ಐಶ್ವರ್ಯ ನಿನ್ನ ಪಾತ್ರದ ಬಗ್ಗೆ ನಿನ್ನ ಪರಿಚಯ. ನನ್ನ ಹೆಸರು ಐಶ್ವರ್ಯ. ಇದು ಪುನೀತ್ ನಿವಾಸ ನನ್ನ ಡೆಬ್ಯೂ ಮೂವಿ ಅಂತಾನೆ ಹೇಳ್ಬೋದು. ನನ್ನ ಪಾತ್ರ ಈ ಸಿನಿಮಾದಲ್ಲಿ ಬಂದು
ಮಲ್ಲು ಏನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಕೆಲಸ ಮಾಡಕ್ ಹೊರಟಿರ್ತಾನೆ, ಅದನ್ನ ಅಚೀವ್ ಮಾಡಕ್ಕೆ ಮಾತ್ರ ಏನೋ ರಿಸೋರ್ಸಸ್ ಇರಲ್ಲ. ಸೊ ಆ ರಿಸೋರ್ಸಸ್ ನ ನಾನ್ ಪ್ರೊವೈಡ್ ಮಾಡಿ ಅವ್ನಿಗೆ ಸಪೋರ್ಟ್ ಮಾಡುವಂತಹ ಕ್ಯಾರೆಕ್ಟರ್. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ನರ್ವಸ್ ಆಗಿದೆ, ಯಾಕಂದ್ರೆ ಇದು ನನ್ನ ಫಸ್ಟ್ ಮೂವಿ ಅಂಡ್ ಈ ಸಿನಿಮಾದಲ್ಲಿ ನಂಗೆ ಯಾರು ಅಂದ್ರೆ ಯಾರು ಗೊತ್ತಿರ್ಲಿಲ್ಲ. ಬಟ್ ನಾಗೇಂದ್ರ ಸರ್ ಆಗಿರ್ಬೋದು, ಮೋಹನ್ ಸರ್, ಅಭಿಜಿತ್ ಸರ್, ಜಂಶು ಸರ್, ಜಗ್ಗಿ ಸರ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು. ನನ್ನಲ್ಲಿ ಏನಿದೆ ನಾನು ಬೆಸ್ಟ್ ಕೊಡೋ ಹಾಗೆ ಅವರೇ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ಮೂವಿ, ಇದು ಯಾವಾಗ್ಲೂ ನಂಗೆ ಸ್ಪೆಷಲ್ ಆಗಿರುತ್ತೆ. ಥ್ಯಾಂಕ್ ಯು. ಹಾಗಾಗಿ ನನ್ನ ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಸಿನಿಮಾಟೋಗ್ರಫಿ ವರ್ಕ್ ಮಾಡಿದ ಹೆಚ್ಚಾಗಿ ಮೋಹನ್ ಸಾರೇ ನನ್ನ ಹತ್ರ ವರ್ಕ್ ತೆಗ್ಸಿದ್ದಾರೆ. ಯಾಕಂದ್ರೆ ಈ ಸಿನಿಮಾ ಸೀನ್ ಟು ಸೀನ್ ಹಿಂಗೆ ಬರ್ಬೇಕು, ನನಗೆ ತುಂಬಾ ವರ್ಷದ ಕನಸು ಅಂತ ಸಾರ್ ಏನ್ ಹೇಳ್ತಾ ಇದ್ರು, ಅದೇ ತರ ತೆಗ್ಸಿದ್ದಾರೆ. ಇದ್ರ ಜೊತೆ ನನ್ನ ಜೊತೆ ಫ್ರೆಂಡ್ ಆನಂದ್ ಅಂತಲೂ ವರ್ಕ್ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಯಾಕೆಂದ್ರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಅಂದರೆ ನನಗೆ ಭಾರಿ ಇಷ್ಟ. ಅಣ್ಣ ಇಲ್ಲಿ ಕುಂತಾರೆ ನಮ್ಮ ಹಾಸನವರು. ನನಗೆ ಅಮ್ಮ ನನಗೆ ಅಮ್ಮ ಏನಂತಿದ್ರು, ಮನೆಗೆ ನನ್ನ ಮಗ ದೊಡ್ಡ ಮಗ ನನ್ನ ಒಂದು ಆಸೆ ಇಟ್ಕೊಳ್ತಾ ಇದ್ರು. ಹೌದು, ಇವತ್ತು ಇದಕ್ಕೆ ನಮಗೆ ಮೋಹನ್ ಸರ್ನು ಮತ್ತು ನಾಗೇಂದ್ರ ಸರ್ ಹೇಳಿದ್ರು, ರಾಜವರೇ ಈ ಥರ ಒಂದು ಪುನೀತ್ ನಿವಾಸ ಅಂತ ಒಂದು ಮಾಡ್ತಾ ಇದ್ವಿ, ಅದಕ್ಕೆ ನಿಮ್ಮ ಸಹಕಾರ ಕೊಡಿ ಅಂತಂದರು. ಅದಕ್ಕೆ ನಾನು ಆಗಲಿ ನನಗೆ ಆ ಹೆಸರನ್ನು ಒಂದು ಇದಾಯಿತು, ಬನ್ನಿ ಅಂತೇಳಿ ಅಶ್ವಿನಿ ಅಕ್ಕನ ಹತ್ರ ಕರ್ಕೊಂಡೋಗಿ ಮಾತಾಡಿಸಿ ಎಲ್ಲ ಥರನೂ ಎಲ್ಲರ ಮನೆಗೂ ಕರ್ಕೊಂಡು, ರಾಘಣ್ಣ, ಅಶ್ವಿನಿ ಅಕ್ಕ, ನಮ್ಮ ಚಿನ್ನಪ್ಪಣ್ಣ, ಪ್ರತಿಯೊಬ್ಬರು ನಮ್ಮ ಕುಟುಂಬದವ್ರು ಯಾರಿದ್ದಾರೆ, ಅಪ್ಪಾಜಿ ಮನೆ ಕುಟುಂಬದವರು, ನಮ್ಮ ವಾಸಣ್ಣ ಎಲ್ಲರೂ ಮನೆಗೆ ಕರ್ಕೊಂಡೋಗಿ ಒಪ್ಪಿಸಿ, ಅಶ್ವಿನಿ ಅಕ್ಕ, ನಮ್ಮ ರಾಜು ಇದ್ದಾರೆ, ಅವ್ರು ಇದ್ಮೇಲೆ ಇನ್ನೇನು ಮಾಡಿದ್ವು ಅಂತೇಳಿ ನಮ್ಮ ಮೋಹನ್ ಸರ್ಗೂ ನಾಗೇಂದ್ರ ಸರ್ಗೂ ಹೇಳಿದ್ರು. ಆ ಒಂದು ಇದರಿಂದ ನಾನು ಇದಕ್ಕೆ ಸಹಕಾರ ಕೊಟ್ಟು ಶೂಟಿಂಗ್ ಸ್ಟಾರ್ಟ್ ಆಗಿಂದಲೂ ಇದುವರೆಗೂ ನಾನು ಸಂಪೂರ್ಣ ಅದು ಒಂದು ಎಲೆಗೂ ನಾನು ಅವರಿಗೆ ಇದು ಮಾಡಿಕೊಂಡು ನಾನು ಬರ್ತಾ ಇದ್ದೀನಿ. ಯಾಕೆಂದರೆ ನಾಗೇಂದ್ರ ಪ್ರಸಾದ್ ಅವರು ಪಾಪ ಆರೋಗ್ಯ ಅವ್ರಿಗೆ ಸರಿ ಇಲ್ಲದಕ್ಕೋಸ್ಕರ ಕಾರಣ ಅಂತಿಂದ ಪಾಪ ಅವರು ಇದು ಮಾಡ್ತಿದ್ರು. ಇವತ್ತು ನಾವು ಕರೆಸ್ಕೊಂಡು ಅವ್ರಿಗೆ ಇದು ಮಾಡಿದ್ರು. ಶೂಟಿಂಗ್ ಇನ್ನೂ ಐತೆ. 24ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಹುಟ್ಟದ ಹಬ್ಬದ ದಿನ ನನ್ನ ಆಸೆ ಒಂದು ಬಿಡುಗಡೆ ಮಾಡಬೇಕು ಅಂತ ಒಂದು ಆಸೆ ಐತೆ. ನೋಡೋಣ, ಇನ್ನು ಅದು ನಿರ್ಣಯ ಮಾಡಿಲ್ಲ. ಸಪ್ನಾ ಟಾಕೀಸ್ಗೆ ಹಾಕ್ಬಿಟ್ಟು ಒಂದು ಮಾಡಬೇಕು ಅಂತ ಆಸೆ ಐತೆ. ಅದನ್ನು ನಾವು ಮೋಹನ್ ಸಾರು ಅದೆಲ್ಲ ಕೂತ್ಕೊಂಡು ಅದನ್ನು ಮಾಡ್ತಾ ಇದ್ದೀವಿ. ಇದು ನನ್ನ ಪಾತ್ರ ಏನಿಲ್ಲ, ಅದರೊಳಗೆ ಏನೋ ಡೈರೆಕ್ಟ್ರ್ ಒಂದು ಪಾತ್ರ ಕೊಟ್ಟರು, ಹಲವಾರು ಪಿಕ್ಚರ್ ಮಾಡಿದ್ದೀನಿ, ಇಲ್ಲ ಅನ್ನೋದಲ್ಲ. ಇದರೊಳಗೆ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ, ಅದನ್ನ ಪಾತ್ರ ಮಾಡಿದ್ದೀನಿ ಅಂದರೆ ಇದು ನನ್ನ ಮನೆ ಅಂತ ಹೇಳ್ಕೊಂಡು ನಾನು ತಿಳ್ಕೊಂಡು ಮಾಡಿದ್ದೀನಿ ಅಷ್ಟೇ. ಅದರಲ್ಲಿ ಏನೂ ಇಲ್ಲ. ಪ್ರೇಕ್ಷಕರು ಮಾಧ್ಯಮದವರು ಏನು ಕೊಡ್ತಾರೆ ಅದಕ್ಕೆ ನಾನು ಒಳ್ಳೆಯಾಗಿರ್ತೀನಿ ಅಂತ ಎಲ್ಲರಿಗೂ ಧನ್ಯವಾದಗಳು. ಸೊ ದಯವಿಟ್ಟು ಮಿಕ್ಕ ಕಲಾವಿದರು ಸಹಕಾರ ಇರಲಿ. ಸೊ ಇವತ್ತು ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ.